ನಿಶಾ ಅವರೇ, ಚನ್ನಕೇಶ್ವರ ಅವರೇ, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಯು ಆರ್ ಕಮಿಂಗ್ ಫ್ರಮ್ ಅ ಲಾಂಗ್ ಶೂಟ್ ಡೇ. ಹೌದು, ವೆರಿ ಟೈರಿಂಗ್ ಡೇ. ಯಾವ ಸೀರಿಯಲ್ಗೆ? ಅಣ್ಣಯ್ಯ, ಜಿ ಕನ್ನಡಯ್ಯ. ಈಗ ನೀವು ಸದ್ಯಕ್ಕೆ ಎಷ್ಟು ಸೀರಿಯಲ್ ಮಾಡ್ತಾ ಇದ್ದೀರಿ? 2. ಹಾಂ, ಜಿ ಕನ್ನಡದಲ್ಲೇ 2 ಬರುತ್ತೆ. ಜಿ ಕನ್ನಡದಲ್ಲಿ 1 ಆ್ಯಂಡ್ ತೆಲುಗುನಲ್ಲಿ 1. ಐ ಸಿ. ತೆಲುಗಲ್ಲಿ ಯಾವ ಚಾನಲ್ ಬರುತ್ತೆ? ಜಿ ತೆಲುಗು. ಒಂಥರ ಜಿ ಮಗಳಾಗ್ಬಿಟ್ಟಿದ್ದೀನಿ. ವೆರಿ ನೈಸ್. ತೆಲುಗು ಬರುತ್ತಾ ನಿಮಗೆ? ಇವಾಗ ರೀಸೆಂಟಾಗಿ ಕಲ್ತಿರೋದು. ಓಕೆ. ಬಟ್ ಅದಕ್ಕೆ ನೀವೇ ಡಬ್ ಮಾಡ್ತೀರಾ? ನೋ 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 ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಸೆಪ್ರೇಟ್ ಇದ್ದಾರೆ. ಎನಿಹಾವ್ ನಾವು ಮಾತಾಡಲೇಬೇಕು, ಸೊ ಹಂಗಾಗಿ. ಸೊ ಇಲ್ಲಿ ಅಣ್ಣಯ್ಯ ಜಿ ಕನ್ನಡದಲ್ಲಿ, ಅಲ್ಲಿ ಅದರ ಹೆಸರು ಜಿ ತೆಲುಗು ಮಾಡೋದು ಅಮ್ಮಯ್ಯ ಗಾರು. ಓ, ಐ ಆಮ್ ಸೋ ಸಾರಿ, ನನ್ನ ವಾಯ್ಸು ನಂಗೆ ಫುಲ್ ಹುಷಾರಿಲ್ಲ. ಅಲ್ಲಿ ಬ್ರೇಕ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು. ಅಲ್ಲ, ಅಲ್ಲಿ ಅಮ್ಮಾಯಿಗಾರು. ಅಲ್ಲಿ ಅಮ್ಮಯ್ಯಗಾರು. ಅಂಡ್ ಯು ಆರ್ ದಿ ಅಮ್ಮಾಯಿಗಾರು. ನಾನೇ ಅಮ್ಮಯ್ಯಗಾರು. ಟೆಲಿವಿಷನ್ ಅಲ್ಲಿ ನಿಮಗಿರೋ ಪಾಪ್ಯುಲಾರಿಟಿ, ವುಡ್ ಯು ಸೇ ದಟ್ ಮೇಡ್ ಯು ಲ್ಯಾಂಡ್ ಅ ಪ್ರಾಜೆಕ್ಟ್ ಲೈಕ್ ದಿಸ್, ಆರ್ ಡಿಡ್ ಯು ಕಾನ್ಷಿಯಸ್ಲಿ ಚೂಸ್ ದಿಸ್ ಶುಡ್ ಬಿ, ಅಂದ್ರೆ ಮೈ ಫಸ್ಟ್ ಫಿಲ್ಮ್ ಶುಡ್ ಕಂಪ್ಲೀಟ್ಲಿ ಬಿ ಆನ್ ಮೀ ಅಂತ? ಎಸ್, ಎರಡಕ್ಕೂ ಎಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಐ ವಾಂಟೆಡ್ ಟು ಡೂ ನನ್ನ ಫಸ್ಟ್ ಮೂವಿ ಅಥವಾ ನನ್ನ ಕರಿಯರಲ್ಲಿ ನನ್ನ ಮೂವಿ ಅಂತ ಶುರು ಮಾಡೋದಿದ್ರೆ, ಐ ವಾಂಟೆಡ್ ಟು ಡೂ ಸಮಥಿಂಗ್ ವೆರಿ ಯುನೀಕ್ ರೋಲ್ ವಿಚ್ ಇಸ್ ಏನೋ ಜನರಿಗೆ ಇನ್ಸ್ಪೈರಿಂಗ್ ಆಗಿರೋ ಅಂಥ ಒಂದು ರೋಲ್ ಮಾಡಬೇಕು. ಆ್ಯಂಡ್ ಆಲ್ಸೋ ನನಗೆ ಡಿಫ್ರೆಂಟ್ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿತ್ತು. ಬಿಕಾಸ್ ಟಿ ವಿ ಸೀರಿಯಲ್ಸ್ ಅಂತ ಮೆಗಾ ಸೀರಿಯಲ್ ಒಂಥರ ರೆಗ್ಯುಲರ್ ಕಾನ್ಸೆಪ್ಟ್ ಇರುತ್ತೆ, ಅಲ್ಲಿ ಹೋಗ್ತೀವಿ, ನಾವು ಕ್ಯಾರೆಕ್ಟರ್ ಹಾಕೊಂಡ ತಕ್ಷಣ ಕ್ಯಾರೆಕ್ಟರ್ ಹಾಕ್ತೀವಿ. ಬಟ್ ಇನ್ ಮೂವಿ, ಎಸ್ಪೆಷಲಿ ಈ ಒಂದು ಪರ್ಟಿಕ್ಯುಲರ್ ಸಿಂಗಲ್ ಏನೋ ಫೀಮೇಲ್ ಲೆಡ್ ಮೂವಿನಲ್ಲಿ ಇಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ನಾವು ಟಿ ವಿ ಸೀರಿಯಲ್ಸಲ್ಲಿ ರೆಗ್ಯುಲರಾಗಿ ಶೂಟ್ ಮಾಡೋದಕ್ಕಿಂತ ತುಂಬಾ ಡಿಫ್ರೆಂಟಾಗಿ ಇತ್ತು ನನ್ನ ಈ ಜರ್ನಿ. ಸೊ ಐ ಥಿಂಕ್ ನನಗೆ ಪರ್ಸ್ನಲಿ ನನ್ನ ಫಸ್ಟ್ ಮೂವಿ ಸಮಥಿಂಗ್ ಲೈಕ್ ನಾನು ಹೊಸ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ನಾನು ಒಂದು ಸಿಂಗಲ್ ವುಮೆನ್ ಓರಿಯೆಂಟೆಡ್ ಮೂವಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನಂಗೆ ಗೊತ್ತಿರಲಿಲ್ಲ ನನಗೆ ಈ ಪ್ರಾಜೆಕ್ಟ್ ಬರುತ್ತೆ, ಸಿಂಗಲ್ ಏನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಆ್ಯಂಡ್ ಏನೋ ಲಕ್ಕಿಲಿ ನನಗೆ ಪ್ರಾಜೆಕ್ಟ್ ಸಿಕ್ಕಿದೆ. ಆಲ್ಸೋ ನನ್ನ ಸೀರಿಯಲ್ ಮುಖಾಂತರ ಕೂಡ ನನಗೆ ಈ ಒಂದು ಜರ್ನಿಗೆ ಒಂದು ಸ್ಟೆಪ್ ಇಡೋದಕ್ಕೆ ಸಾಧ್ಯ ಆಗಿರೋದು ನನ್ನ ಟೆಲಿವಿಷನ್ ಏನೋ ಜರ್ನಿ. I will always, cherish. Going back to the serial and shooting, right? ನೆನ್ನೆ ಎಷ್ಟೊಂದು ಶುರು ಆಯ್ತದ ಶೂಟ್? ನೆನ್ನೆ ಆ್ಯಕ್ಚುಲಿ ನಾವು ಎವ್ರಿ ಡೇ ನಮ್ಮದು ಸ್ಕೆಡ್ಯೂಲ್ ಹೀಗಾಗುತ್ತೆ. ದೋ ನಾನು ಅಲ್ಲಿ ಇಲ್ಲಿ 2 ಕಡೆ ಕೆಲಸ ಮಾಡ್ತಿರೋದ್ರಿಂದ ನಂಗೆ ವಿತೌಟ್ ಬ್ರೇಕ್ ಆಗ್ತದೆ. ಓ ಸಾರಿ, ತೆಲುಗು ಶೂಟ್ ಎಲ್ಲಿ ನಡೀತಾ ಇದೆ? ಬೆಂಗಳೂರಲ್ಲಿ. ಹೈದ್ರಾಬಾದಲ್ಲಿ. ಸೊ ನಾನು 1 ವಾರ ಅಲ್ಲಿ ಟ್ರಾವೆಲ್ ಮಾಡಿ 1 ವಾರ ಇಲ್ಲಿ ಮಾಡಬೇಕು. ಹಾಗಾಗಿ ಪಾಪ ಇವರಿಗೆಲ್ಲ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ನನಗೆ. ಬಟ್ ನನ್ನ ಸ್ಕೆಡ್ಯೂಲ್ ಆ ಥರ ಆಗಿರೋದ್ರಿಂದ ಹೋಲ್ ಮಂತ್ ಐ ಬಿ ಬಿಸಿ. ನೆನ್ನೆ ನನಗೆ 5 o'clock ನಾನು ಸೆಟ್ಟಲ್ಲಿದ್ದೆ, 5:30 ಸೆಟ್ಟಲ್ಲಿ. ನೋ, ಇನ್ ದ ಮಾರ್ನಿಂಗ್. ಸೊ ಇವತ್ತು ಮಾರ್ನಿಂಗ್ 6 o'clock ಪ್ಯಾಕಪ್ ಆಯಿತು. ಇಡೀ ಯೂನಿಟ್ ಇತ್ತು? ಫುಲ್ ಯೂನಿಟ್ ಇತ್ತು. ಎಷ್ಟು ಎಪಿಸೋಡ್ ಶೂಟ್ ಆಗಿರಬಹುದು? I think one and a half episode ಶೂಟ್ ಆಗಿದೆ. ಇಲ್ಲ, ಇಟ್ಸ್ ಫ್ಯಾಸಿನೇಟಿಂಗ್. ಅಂದರೆ ದಟ್ ಇಸ್ ಅನ್ ಇಂಡಸ್ಟ್ರಿ ಆಲ್ಸೋ ಅಲ್ವಾ, ಟೆಲಿವಿಷನ್ ಇಂಡಸ್ಟ್ರಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಆಲ್ಸೋ ನಮ್ಮ ಅಂಚುಚಿತ್ರ ಕೂಡ ನನ್ನ ಬ್ಯುಸಿ ಡೇಟ್ಸ್ ಇದ್ದಿದ್ದರಿಂದ ನಮ್ಮದು ಕೆಲವು ಸೀನ್ಸ್ ಎಲ್ಲ ತುಂಬ ಟೈಟ್ ಸ್ಕೆಡ್ಯೂಲ್ ಇದ್ದಿದ್ದರಿಂದ ನಾವು ಬೇಗ ಶೂಟ್ ಮಾಡಬೇಕಿತ್ತು. ನಮ್ಮದು ಇಟ್ಸ್ ಲೈಕ್ 24 hours ಶೂಟ್ ಆಗಿರೋದು ಇದೆ ಅಂಚು ಚಿತ್ರದಲ್ಲಿ. ನಾನು ಒಬ್ಬಳೇ ಇದ್ದೀನಿ ಅಂತ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡ್ರು ನಾನು ಮಾಡಿದೆ. ಬಟ್ ಐ ಎಂಜಾಯ್ಡ್. ತುಂಬ ಸ್ಪೆಷಲ್ ಆಗಿ ಒಂದು ಇಂಟ್ರೆಸ್ಟ್ ಕೊಟ್ಟು ಹೀಗೆ ಮಾಡಬೇಕು ಅಂತ ಮಾಡಿರುವಂಥದ್ದು. ಸೀರಿಯಲ್ಸಲ್ಲೂ ಕಾಲ್ ಶೀಟ್ ಕಾನ್ಸೆಪ್ಟ್ ಇದೆಯಾ? ಕಾಲ್ ಶೀಟ್ ಕಾನ್ಸೆಪ್ಟ್ ಇದೆ, ಹೌದು. ಓಕೆ, ಸೊ ಯು ಆರ್ ಬ್ಲಾಕ್ಡ್ ಪರ್ ಕಾಲ್ ಶೀಟ್. ಇದಕ್ಕೆ ಈಗ 2 ಕಾಲ್ ಶೀಟ್ ಆಗಿರುತ್ತಾ? 2, 3, 4 ಆಗಿಬಿಟ್ಟಿದೆ ಇವಾಗ. ಓಕೆ, ಗಿವನ್ ದಟ್ ಯು ಹ್ಯಾಡ್ 24 hour, ಓಕೆ, ಈ 24 hours ಅಲ್ಲಿ ಎಷ್ಟು ಬ್ರೇಕ್ ಸಿಕ್ಕಿರ್ಬೋದು ನಿಮಗೆ? ನೋ ಬ್ರೇಕ್ಸ್ ಅಟ್ ಆಲ್. ಯಾಕಂದರೆ ಈ ಟಿ ವಿ ಸೀರಿಯಲ್ಸಲ್ಲಿ ಹೀರೋಯಿನ್ ಮೇಲೆ ಎಲ್ಲ ಸೀನ್ಸು ಓಡ್ತಾ ಇರುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಮೂವೀಸ್ ಥರ ಅಲ್ಲ. ಮೂವೀಸಲ್ಲಿ ಒಂದು 2-3 ಸೀನ್ ದಿನಕ್ಕೆ ಒಂದು 6 to 6 ಆ ಥರ ಕಾಲ್ ಶೀಟ್ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲಿ ಒಂದು ಟೈಮಿಂಗ್ ಅಂತ ಬರೋ ಟೈಮಿಂಗ್ಸ್ ಇರುತ್ತೆ.
ಹೋಗೋ ಟೈಮಿಂಗ್ ಹೆಚ್ಚು ಕಡಿಮೆ ಆಗಬಹುದು. ಸೊ ಹೇಳೋಕ್ಕಾಗಲ್ಲ ಬಿಕಾಸ್ ಆಫ್ ಚಾನಲ್ ಪ್ರೆಷರ್ಸು, ಒಂದು ಸ್ಕ್ರೀನ್ ಪ್ಲೇಸು, ನನ್ನ ಡೇಟ್ಸ್, ಕೆಲವು ಆರ್ಟಿಸ್ಟ್ ಡೇಟ್ಸ್ ಇಶ್ಯೂಸು. ಸೊ ಹೀಗಾಗಿರೋದ್ರಿಂದ ಟೈಮಿಂಗ್ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಟ್ಸ್ ಲೈಕ್ ದ್ಯಾಟ್. So you've done more than 12 hour shoots many a time. ಅಂದರೆ ಇದು ಮೇಕಿಂಗು ಹಾಗೆ ತೊಗೊಂಡು ಹೋಗ್ತಾರೆ ಆ್ಯಂಡ್ ಆಲ್ಸೋ ಇಟ್ ವಿಲ್ ಬಿ ವೆರಿ ಫಾಸ್ಟ್. ಸೊ ನಿನ್ನೆ ನೀವು ಶೂಟ್ ಮಾಡಿದ್ದು ಅಥವಾ ಇವತ್ತಿನ ಬೆಳಗಿನ ತನಕ ಶೂಟ್ ಮಾಡಿದ್ದು ಯಾವತ್ತು ಹೋಗುತ್ತೆ? ವುಡ್ ಯು ಹ್ಯಾವ್ ಅನ್ ಐಡಿಯಾ? ನಾವು ನಿನ್ನೆ ಶೂಟ್ ಮಾಡಿರೋದು ಪ್ರಾಬ್ಲಿ ಈ ಒಂದು 5 days ಆದಮೇಲೆ ಟೆಲಿಕಾಸ್ಟ್ ಡಬ್ ಆಗಬೇಕು, ಎಡಿಟ್ ಆಗಬೇಕು. ನೋ ಕನ್ನಡದಲ್ಲಿ ವಿ ಡೋಂಟ್ ಡಬ್, ನಮ್ದು ಲೈವ್ ಸಿಂಕ್. ಮೈ ಲಾಸ್ಟ್ ಕ್ವೆಶ್ಚನ್ ಅಬೌಟ್ ಯುವರ್ ಲಾಂಗ್ ಶೂಟ್ ಡೇ. ಸೊ ಎನರ್ಜಿ ಡಿಪ್ ಆಗ್ತಾನೆ ಇರುತ್ತೆ. ಹೌದೌದು. ಅದು ನಿಮ್ಮ ಆಕ್ಟಿಂಗ್ ಆಬ್ವಿಯಸ್ಲಿ ಎಫೆಕ್ಟ್ ಆಗತ್ತಲ್ವಾ? ಆಗತ್ತೆ ಸರ್, ಬಟ್ ಐ ಥಿಂಕ್ ನಾವು ಒಂದು ಕ್ಯಾಮ್ರಾ ಮುಂದೆ ಹೋದ್ಮೇಲೆ ಒಂದು ಕಂಫರ್ಟೇಬಲ್ ಆಗಿಬಿಡ್ತೀವಿ ಆ್ಯಂಡ್ ಗೊತ್ತಾಗಲ್ಲ. ಆ್ಯಂಡ್ ನಮ್ಗೆ ಇಷ್ಟಪಟ್ಟು ಮಾಡ್ತಿರೋದ್ರಿಂದ ಎಷ್ಟು ಕಷ್ಟ ಆಗ್ತದೆ ಏನೋ ಅದೇನೋ ತಲೆಗೆ ಬರಲ್ಲ. ಆ್ಯಂಡ್ ಆಲ್ಸೋ ನಮ್ಮ ಜೊತೆಗೆ ವರ್ಕ್ ಮಾಡೋರು ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಅಟ್ಲೀಸ್ಟ್ ಒಂದು 5-10 ನಿಮಿಷ ರೆಸ್ಟ್ ಇರುತ್ತೆ. ಟೆಕ್ನಿಷಿಯನ್ಸ್ಗಂತೂ ಒಂಚೂರು ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಸೊ ಅವರೇ ನಮ್ಗೊಂಥರ ಇನ್ಸ್ಪಿರೇಷನ್ ಸೆಟ್ಟಲ್ಲಿ. ಅವ್ರು ಕೆಲಸ ಮಾಡ್ತಿದ್ದಾರೆ, ನಾವು ಮಾಡೋ ನಮ್ದೇನಿದೆ ಅನ್ನೋ ಥರ. ಸೊ ಅದು ಹಾಗೆ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಕ್ಯಾಮ್ರಾ ಆಫ್ ಆದ ತಕ್ಷಣ ಮಾತ್ರ ಹಿಂಗೆ ನಿದ್ದೆ ಮಾಡೋದು ಅದೆಲ್ಲ. ಬಟ್ ಒಂದು ನ್ಯಾಪ್ಗಾದ್ರೂ ಟೈಮ್ ಇರುತ್ತಾ? ನ್ಯಾಪಿಗೆಲ್ಲ ಟೈಮ್ ಅಷ್ಟು ಟೈಮ್ ಇಲ್ಲದೆ ಎಲ್ಲ ಇರಲ್ಲ. ಆ ನ್ಯಾಪ್ಗೆಲ್ಲ ಟೈಮ್ ಇರುತ್ತೆ. ಬಟ್ ಇಟ್ಸ್ ಜಸ್ಟ್ ದಟ್ ಬಟ್ ನ್ಯಾಪ್ ಎಲ್ಲ ವರ್ಕ್ ಆಗಲ್ಲ ಸರ್. ಕರೆಕ್ಟ್. ನಾವು ದಿನಕ್ಕೆ ಏನಿಲ್ಲ ಒಂದು 15 ಸೀನ್ ಶೂಟ್ ಮಾಡುವಾಗ ನ್ಯಾಪ್ ತಗೊಳ್ಳೋಕೆ ಟೈಮ್ ಆಗಲ್ಲ. ನಾವು ಸೀನ್ ಪೇಪರ್ ನೋಡೋದ್ರಲ್ಲಿ ಇರ್ತೀವಿ, ಡೈಲಾಗ್ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಇರ್ತೀವಿ. ಸೊ ಅದು ಆ ಟೈಮಿಂಗ್ ನಮಗೆ ಅಲ್ಲಿ ಸಿಗಲ್ಲ. ಸೊ ಒಂದು ರಫ್ಲಿ 15 ಸೀನ್ ಶೂಟ್ ಆಗಿದೆ ನೆನ್ನೆ? ಇಲ್ಲ ಅಷ್ಟಾಗಿಲ್ಲ. ಬಟ್ ಅದೇ ಇವಾಗ ಹೊಸ ಸೀರಿಯಲ್ ಅದರಿಂದ ಅಷ್ಟು ಶೂಟ್ ಆಗಲ್ಲ ಇನಿಷಿಯಲಿ. ಹೋಗ್ತಾ ತಿಲ್ ಸ್ಟಾರ್ಟ್ 15 ಸೀನ್ಸ್ 20 ಸೀನ್ಸ್ ಆ ಥರ. ಸೊ ಇವಾಗ ನೆನ್ನೆ ಒಂದು 8 to 7 ಸೀನ್ಸ್ ಆ ಥರ ಆಗಿದೆ. ಓಕೆ. ಆ್ಯಂಡ್ ಆ 8 ಸೀನ್ಗೂ ನೀವು ನಿನ್ನೆ ಬೆಳಿಗ್ಗೆ ಹೋದಾಗಲೇ ನಿಮ್ಗೆ ಸೀನ್ ಪೇಪರ್ ಸಿಕ್ಕಿದ್ದು? ಹಾಂ. ಆ್ಯಂಡ್ ಹೌದು, ಮುಂಚೆ ನಮಗೆ ಸೀನ್ ಪೇಪರ್ ಸಿಗಲ್ಲ, ಅಲ್ಲಿಗೆ ಹೋದ್ಮೇಲೆ ಸಿಗುತ್ತೆ. ಸೊ ಅಲ್ಲಿಗೆ ಪ್ರಾಕ್ಟೀಸ್ ಮಾಡಿ ಅಲ್ಲಿ. ಎಕ್ಸಲೆಂಟ್. ಥ್ಯಾಂಕ್ ಯು ಫಾರ್ ಆನ್ಸರಿಂಗ್ ಮೈ ಕ್ಯೂರಿಯಸ್ ಕ್ವೆಶ್ಚನ್ಸ್ ಅಬೌಟ್ ಸೀರಿಯಲ್ ಶೂಟ್. ಓಕೆ, ಇದು ನಿಮ್ಮ ಮೊದಲ ಚಿತ್ರ ಅಲ್ವಾ? ಎಸ್ ಸರ್. ನಾನು ನಿಮ್ಮ ಕ್ರಿಯೇಟಿವ್ ಪ್ರೊಡ್ಯೂಸರ್ ರತನ್ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು ಇದು ಅವ್ರ ಮೊದಲ ಚಿತ್ರವೇ, ಅವ್ರ ಮೊದಲ ಚಿತ್ರವೇ, ಆದರೆ ನಾವು ಫಿಲ್ಮ್ನ ನೋಡಿದ್ವಿ, ಇಟ್ ಡಸ್ ನಾಟ್ ಲುಕ್ ಲೈಕ್ ಅ ಡೆಬ್ಯೂಟ್ಯಾಂಟ್ಸ್ ಫಿಲ್ಮ್ ಅಂತ. ಆಯಿತಾ? ನಿಮ್ಮ ಪ್ರಕಾರ ಒಬ್ಬ ನಿರ್ದೇಶಕ ತನ್ನ ಮೊದಲ ಚಿತ್ರದಲ್ಲಿ ಅಥವಾ ಒಬ್ಬ ನಿರ್ದೇಶಕನ ಮೊದಲ ಚಿತ್ರವನ್ನು ನೀವು ನೋಡಿದಾಗ ಓಕೆ ಯೂಶಲಿ ಇದೆಲ್ಲ ಸ್ವಲ್ಪ ರಫ್ ಎಡ್ಜಸ್ ಇರುತ್ತೆ ಅಂತ ಹೇಳೋದಾದ್ರೆ ವಾಟ್ ಆರ್ ದೋಸ್ ರಫ್ ಎಡ್ಜಸ್? ರಫ್ ಎಡ್ಜಸ್ ಅಂದರೆ ಸರ್, ಎಡಿಟ್ ಅಲ್ಲಿ ನಾವು ಬ್ರೀದಿಂಗ್ ಸೀನ್ಸ್ ಜಾಸ್ತಿ ಇಡಬಾರ್ದು. ಸೊ ಲೈಕ್ ಬಂದ ಕುತ್ಕೊಂಡ ಏನೋ ಮಾಡ್ದ. ಸೊ ಅಂಶದಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಬ್ರೀದಿಂಗ್ ಸೀನ್ಸ್ ಇಲ್ಲವೇ ಇಲ್ಲ. ದೇರ್ ಇಸ್ ನೋ ಬ್ರೀದಿಂಗ್ ಸೀನ್ ಇನ್ ದ ಫಿಲಮ್. ಎವ್ರಿ ಸೀನ್ ಇಟ್ಸ್ ಲೈಕ್ ಐದರ್ ಕಾನ್ಫ್ಲಿಕ್ಟ್ ಆರ್ ಅ ವಾಂಟ್ ಫಾರ್ ದ ಕ್ಯಾರೆಕ್ಟರ್ ಆರ್ ಅ ಇನ್ಫಾರ್ಮೇಷನ್. ಸೊ ಪ್ರತಿಯೊಂದು ಸೀನು ಕಟ್ ಮಾಡಿದ್ರೆ ಫ್ಲ್ಯಾಶ್ ಬ್ಯಾಕ್ ಹೋದ್ರೂ ಸರಿ, ಪ್ರೆಸೆಂಟಿಗೆ ಬಂದ್ರೂ ಸರಿ, ವಿ ಡೈರೆಕ್ಟ್ಲಿ ಲ್ಯಾಂಡ್ ಇನ್ ಟು ಅ ಎಂಗೇಜಿಂಗ್ ಸೀನ್ ಅಂತ. ಸೊ ದಟ್ಸ್ ಹೌ ಐ ರೋಟ್ ದ ಸ್ಕ್ರಿಪ್ಟ್. ಸರ್ ಇವಾಗ ಆಡಿಯನ್ಸ್ ರೀಲ್ಸ್ ನೋಡ್ತಾರೆ, 30 ಸೆಕೆಂಡ್ಸ್ಗೆ ಅವ್ರಿಗೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಹೋಗ್ತಾ ಇರುತ್ತೆ. ಸೊ ಹಂಗಿರುವಾಗ ಅವ್ರ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಡಿಮೆ ಆಗಿಬಿಟ್ಟಿದೆ ಫಾರ್ ನೌ, ಇವಾಗಿರೋ ಆಡಿಯನ್ಸ್ಗೆ. ಅಟ್ಲೀಸ್ಟ್ ಫಾರ್ ದಿಸ್ ಜನ್ರೇಷನ್ ಆಫ್ ಆಡಿಯನ್ಸ್. ಸೊ ನಾನು ಈ ಜನ್ರೇಷನ್ನ ಫೋಕಸ್ ಮಾಡಿ ನಾನು ಈ ಸ್ಕ್ರಿಪ್ಟ್ನ ಡಿಸೈನ್ ಮಾಡಿರೋದು. ಬಟ್ ಅಟ್ ದಿ ಸೇಮ್ ಟೈಮ್ ಈಗ ನಿಮ್ಮ ಟ್ರೇಲರ್ ನೋಡಿದ್ರು ಕೂಡ ಆಬ್ವಿಯಸ್ಲಿ ನೀವು ಬಿಟ್ಕೊಡ್ಬಾರ್ದು ಅಂತ ಹಾಗೆ ಮಾಡಿರ್ತೀರಿ. ಬಟ್ ನನಗೆ ಪ್ರಾಸೆಸ್ ಮಾಡೋಕ್ಕಾಗ್ತಿದ್ರೆ ನೀವು ಕೊಡ್ತಿರೋ ಇನ್ಫಾರ್ಮೇಶನ್, ನೀವು ಬ್ರೀದಿಂಗ್ ಟೈಮೇ ಕೊಟ್ಟಿಲ್ಲ ಅಂದರೆ, ಈಗ ಕೆಲವು ನಮ್ದು ಸೈಫೈ ಅದು ಇದು ಬರ್ತಾ ಇದೆಯಲ್ಲ, ಮೈ ಓನ್ಲಿ ಪ್ರಾಬ್ಲಮ್ ವಿತ್ ದಟ್ ಇಸ್ ನನಗೆ ತುಂಬ ಓವರ್ಲೋಡ್ ಆಫ್ ಇನ್ಫಾರ್ಮೇಶನ್ ಆಗ್ತಾ ಇದೆ, ನಂಗೆ ಪ್ರಾಸೆಸ್ ಮಾಡೋಕ್ಕಾಗ್ತಾ ಇಲ್ಲ. ಸರ್ ಅದೇ ಸರ್, ನಾವು 3 layers ಆಫ್ ಇನ್ಫಾರ್ಮೇಷನ್ ಅಂತ ಇಟ್ಕೊಳ್ಬೇಕು ಸರ್. ಲೈಟರ್ ಇನ್ಫಾರ್ಮೇಷನ್, ಬಟ್ ಇಟ್ ಹ್ಯಾಸ್ ಟು ಬಿ ಎ ವ್ಯಾಲಿಡ್ ಇನ್ಫಾರ್ಮೇಷನ್. ಮಿಡ್ ಲೆವೆಲ್ ಯೂಸ್ಲೆಸ್ ಇನ್ಫಾರ್ಮೇಶನ್ ಇರಲೇಬಾರ್ದು. ಸೊ ಲೈಟರ್ ಇನ್ಫಾರ್ಮೇಷನ್ ಇಟ್ ವಿಲ್ ಆ್ಯಡ್ ಇನ್ ಸಮ್ ಆಫ್ ದಿ ಅದರ್ ವೇ. ಇವಾಗ ನಾನು ಒಂದು ಫಸ್ಟ್ ಹಾಫಲ್ಲಿ ಒಂದು 3 ಜಾಗದಲ್ಲಿ ಲೈಟಾಗಿ ಒಂದೊಂದು ಪಾಯಿಂಟ್ನ ಇಟ್ಟಿರ್ತೀನಿ. ಅದನ್ನು ಸೆಕೆಂಡ್ ಹಾಫ್ನ 3 ಒಂದಕ್ಕೆ ನಾನು ಲಾಕ್ ಮಾಡಿ ಪೇ ಆಫ್ ಮಾಡಿದಾಗ ಅದ್ರದ್ದೊಂದು ಇಂಪ್ಯಾಕ್ಟು ಇನ್ನೂ ಚೆನ್ನಾಗಿರುತ್ತೆ ಅಂತ. ಸೊ ದಿಸ್ ಟೈಪ್ ಆಫ್ ಇನ್ನೂ ವರ್ಕ್ ಆಗುತ್ತೆ. ಶೋರ್. ನಾನು ನಿಮ್ದೊಂದು ಇಂಟರ್ವ್ಯೂ ನೋಡಿದೆ,
ಅದರಲ್ಲಿ ನೀವು ಒಂದು ಮಾತು ಹೇಳಿದ್ರಿ ದಟ್ ನಿಮ್ಮ ಸೀರಿಯಲ್ಸಿಂದ ನಿಮ್ಮ ಪಾಪ್ಯುಲಾರಿಟಿ ಆ್ಯಂಡ್ ನೀವು ಎಷ್ಟು ಜನರಿಗೆ ಹತ್ರ ಆಗಿದ್ದೀರಾ ಅಂದರೆ ಅವ್ರ ಟಿ ಶರ್ಟ್ ಮೇಲೆ ನಿಮ್ಮ ಫೋಟೋ ಇರೋ ಥರ ಟಿ ಶರ್ಟ್ಗಳು ಅಥವಾ ಟ್ಯಾಟೂನು ಹಾಕ್ಸ್ಕೊಳ್ಳೋದು ಅಂತಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಆ್ಯಕ್ಚುಲಿ ಸಾರಿ ಫಾರ್ ಸೇಯಿಂಗ್ ದಿಸ್, ಬಟ್ ನಾನು ಹೆಚ್ಚು ಸೀರಿಯಲ್ಸ್ ನೋಡೋ ವ್ಯಕ್ತಿ ಅಲ್ಲ. ಹಾಗಾಗಿ ನನಗೆ ಹೇಳಿ, ನಿಮ್ಮ ರೀತಿಯ ಸಕ್ಸಸ್ಫುಲ್ ಆರ್ಟಿಸ್ಟ್ಗೆ ರೀಚ್ ಯಾವ ಮಟ್ಟದಲ್ಲಿ ಇರುತ್ತೆ ಅಂತ ಸೀರಿಯಲ್? ಬಿಕಾಸ್ ಒಂದು ಏನು ಅಂದ್ರೆ ಸಿನಿಮಾಗೂ ಇಲ್ಲದಿರೋ ರೀಚು ಸೀರಿಯಲ್ಸ್ಗಿದೆ. ಬಿಕಾಸ್ ಸಿನಿಮಾಗೆ ನಾನು ಬರಬೇಕು ಥಿಯೇಟರ್ಗೆ, ಸೀರಿಯಲ್ಸ್ ಅಂದ್ರೆ ನೀವೇ ನಮ್ಮ ಮನೆಗೆ ಬಂದಿರ್ತೀರಿ. ಅಂಡ್ ದಿ ವುಮೆನ್ ಡೆಮೋಗ್ರಫಿ ಆಸ್ ಫಾರ್ ದಿ ಆಡಿಯನ್ಸ್ ಇಸ್ ಕನ್ಸರ್ನ್ ಫಾರ್ ಸೀರಿಯಲ್ಸ್ ಇಸ್ ಅನ್ಮ್ಯಾಚ್ಡ್ ಅಲ್ವಾ? ಸೊ ಜಸ್ಟ್ ಟೆಲ್ ಮೀ ಅಂಡ್ ಮೈ ಆಡಿಯನ್ಸ್ ಅಬೌಟ್ ದಿ ರೀಚ್ ದಟ್ ಅ ಸೀರಿಯಲ್ ಕ್ಯಾನ್, a TV serial can give. ಎಸ್ ಸರ್, ಅದೇನೆ ನಾವು ದಿನ ಎವ್ರಿ ಡೇ ನಾವು ಅವ್ರನ್ನ ನೋಡ್ತಾ ಇರ್ತೀವಿ, ಎವ್ರಿ ಡೇ ನಾವು ಟಿ ವಿನಲ್ಲಿ ಕಾಣಿಸ್ಕೊಳ್ತಿರ್ತೀವಿ. ಸೊ ಇಟ್ಸ್ ಲೈಕ್ ನಾವು ಅವ್ರ ಮನೆ ಮಕ್ಕಳು ಥರ ಹೌದು ಹೌದು ಹೌದು. ಅಂದರೆ ಹೆಂಗೆ ಮಾತಾಡ್ಸ್ತಾರೆ ಆಚೆ ಹೋದ್ರೆ ಅಂದರೆ ಇಟ್ಸ್ ನಾಟ್ ಲೈಕ್ ಮ್ಯಾಮ್ ಮೇಡಮ್ ಎಲ್ಲ ಇಲ್ಲ. ಏನು ನೆನ್ನೆ ನೀನು ಹಂಗೆ ಮಾಡಿಬಿಟ್ಟೆ, ನೆನ್ನೆ ಹಿಂಗೆ ಮಾಡಿಬಿಟ್ಟೆ, ಈ ಥರ ಮಾತುಗಳು. ಸೊ ಅವ್ರ ಮನೆಯಲ್ಲಿ ನಾವು ಒಬ್ಬರಾಗ್ಬಿಟ್ಟಿರ್ತೀವಿ. ಆ್ಯಂಡ್ ಇಟ್ಸ್ ತುಂಬ ಆ ಕನೆಕ್ಟಿವಿಟಿ, ಆ ಬಾಂಡಿಂಗು ಐ ಥಿಂಕ್ ಮೂವೀಸ್ಗಿಂತ ಟಿ ವಿ ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡೋ ಪ್ರತಿಯೊಬ್ಬರು ಆ್ಯಕ್ಟರ್ಸ್ಗೂ ಅದು ತುಂಬ ಏನೋ ಐ ಥಿಂಕ್ ಇಟ್ಸ್ ಅ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಬೇಗ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತೀವಿ ಟಿ ವಿ ಸೀರಿಯಲ್ಸ್ ಮುಖಾಂತರ. ಬಟ್ ಆಲ್ಸೋ ಇಟ್ಸ್ ಸಮಥಿಂಗ್ ಲೈಕ್ ಮೂವೀಸ್ಗೆ ಹೋಗಿ ಅದೇ ನೀವು ಹೇಳ್ದಂಗೆ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ನೋಡಬೇಕು ಅಂತ ಒಂದು ಯೋಚನೆ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಅಲ್ಲಿ 3 hours ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ 1.5 hour ಫ್ರೀಯಾಗಿ ನೋಡ್ಬೋದು. ಆ ಒಂದು ಕಾನ್ಸೆಪ್ಟ್ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಎಲ್ಲೋ ಒಂದು ಕಡೆ ಇದೆ. ಸೊ ಸುಮಾರು ಜನ ಥಿಯೇಟರ್ಸ್ಗೆ ಹೋಗೋದೇ ಇಲ್ಲ, OTT ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ ನೋಡ್ಕೊಂಬಿಡ್ಬೋದು ಅಂತ ಎಷ್ಟೋ ಜನ ಯೋಚನೆ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾವು ಕೆಲವು ಸತಿ ಯೋಚನೆ ಮಾಡ್ಬಿಡ್ತೀವಿ ಆ ಥರ. ಸೊ ಇಟ್ಸ್ ಲೈಕ್ ದ್ಯಾಟ್, ಹಂಗೂ ಒಂದು ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಬಟ್ ಆಕ್ಚುಲಿ ಚೆನ್ನಾಗಿ ಹೇಳಿದ್ರಿ, ದೇ ಆರ್ ನಾಟ್ ಲುಕಿಂಗ್ ಅಟ್ ಯು ಆಸ್ ನಿಶಾ ದಿ ಆಕ್ಟ್ರೆಸ್ ಅಂಡ್ ಆಲ್ ಆಫ್ ದಟ್. ಅದೇನ್ ಪಾತ್ರ ಮಾಡ್ತಾ ಇದ್ರು ಅದೇ ಅವರು. ಬಟ್ ಅಟ್ ದಿ ಸೇಮ್ ಟೈಮ್ ಒಂದು ಎಂಡಿಯರಿಂಗ್ ಪಾತ್ರವನ್ನ ಮಾಡಿದ್ರೆ ಮಾತ್ರ ಅಷ್ಟು ಹತ್ರ ಆಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಸೀರಿಯಲ್ಗಳಲ್ಲಿ ವಿಲನ್ಗಳು ಇರ್ತಾರೆ, ಅದರಲ್ಲಿ ಕೆಲವೊಮ್ಮೆ ಹೆಂಗಸರ ಪಾತ್ರಗಳು ವಿಲನ್ ಪಾತ್ರಗಳಾಗೇ ಇರುತ್ತೆ. ಅವ್ರಿಗೆ ಹೇಗಿರುತ್ತೆ ಆಡಿಯನ್ಸ್? ತುಂಬಾ ಟೆರರ್ ಆಗಿರುತ್ತೆ ಸರ್, ತುಂಬಾ ಹಾರಿಫಿಕ್ ಆಗಿರುತ್ತೆ. ಲೈಕ್ ಲಿಟ್ರಲಿ ತುಂಬ ಅದು ಟಿ ವಿ ಸೀರಿಯಲಲ್ಲಿ ಹಂಗೆ ತೋರಿಸೋದ್ರಿಂದನೋ ಏನೋ ಗೊತ್ತಿಲ್ಲ. ಇವ್ರು ನಮ್ಮ ಅಪ್ಪನ ಕ್ಯಾರೆಕ್ಟರ್ ನಮ್ಮ ಸೀರಿಯಲಲ್ಲಿ. ಸೊ ಅವರು ಮೊನ್ನೆ ನಾನು ಎಲ್ಲೋ ಹಿಂಗೆ ನಡ್ಕೊಂಡು ಹೋಗ್ತಿರುವಾಗ, ಅಲ್ಲಿ ಚನ್ನಪಟ್ಟಣದಲ್ಲಿ ಶೂಟ್ ಆಗುತ್ತೆ ನಮ್ದು ಯಾವಾಗಲೂ, ಅಲ್ಲಿ ನಡ್ಕೊಂಡು ಹೋಗುವಾಗ ನಿಮ್ಮಪ್ಪ ಸಿಗಲಿ ಅವ್ರಿಗೆ ಮಾಡ್ತೀನಿ ಸರಿಯಾಗಿ ಬಿಡಬೇಡ, ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸೋ, ಈ ಥರ ಅವರಿಗೆ ಸರಿಯಾಗಿ ಮಾಡಬೇಕು. ಲೇಡಿ ಜೆಂಟ್ಸ್ ಇಟ್ಸ್ ಲೈಕ್ ಏನೋ ಇವರೇ ಈ ಏನೋ ಲೇಡೀಸ್ ಜೆಂಟ್ಸು ಅಂತೆಲ್ಲ ಏನೂ ಇಲ್ಲ. ಈ ಚಿಕ್ಕ ಮಕ್ಕಳು ಬರೋರು ಹೇಳ್ತಾರೆ ನಿಮ್ಮಪ್ಪ ಕೆಟ್ಟವರು, ಅವ್ರ ಮಾತು ನಂಬೇಡಿ ಅಕ್ಕ, ಈ ಥರ ಮಾತುಗಳೆಲ್ಲ ಬರುತ್ತೆ. ಇಟ್ಸ್ ಲೈಕ್ ಏನೋ ಮಿಕ್ಸ್ಡ್, ಎಲ್ಲ ಜನ್ರೇಷನ್ಸು ನೋಡ್ತಾರೆ, ಎಲ್ಲ ಕೈಂಡ್ ಆಫ್ ಪೀಪಲ್ಲು ನೋಡ್ತಾರೆ. ಆ್ಯಂಡ್ ನಾಟ್ ಓನ್ಲಿ ಇನ್ ಕರ್ನಾಟಕ, ನಮ್ಮ ಕನ್ನಡ ಟಿ ವಿ ಸೀರಿಯಲ್ಸ್ನ ಬೇರೆ ಬೇರೆ ಹೊರದೇಶದಲ್ಲೂ ನೋಡೋರಿದ್ದಾರೆ, ನೋಡಿ ಕಾಲ್ಸ್ ಕೂಡ ಮಾಡೋರಿದ್ದಾರೆ, DMs ಕೂಡ ಮಾಡೋರಿದ್ದಾರೆ. ಇಟ್ಸ್ ರಿಯಲಿ ನೈಸ್, ಏನೋ ಖುಷಿ ಆಗುತ್ತೆ. ಶೋರ್ ಇದೊಂದು ಸ್ವಲ್ಪ ಸ್ಲೈಟ್ಲಿ ಒಂಥರ ಕಾಂಟ್ರವರ್ಷಿಯಲ್ ಕ್ವೆಶ್ಚನ್, ಬಟ್ ಸುಮಾರು ಜನ, ಎಲ್ಲರೂ ಆಗದೆ ಇರಬಹುದು, ಬಟ್ ಸುಮಾರು ಜನ ಸೀರಿಯಲ್ ಇಸ್ ದಟ್ ಸ್ಟೆಪ್ ಆರ್ ದಿ ಲ್ಯಾಡರ್ ಫಾರ್ ಒನ್ಸ್ ಎಂಟ್ರಿ ಇನ್ ಟು ಸಿನಿಮಾ ಅಂತ ನೋಡೋದುಂಟಲ್ಲ. I don't want to ask you if you look at it that way, but that transition is not always successful. ತುಂಬಾ ಜನ ನಾನ್ ಭೇಟಿಯಾಗಿರೋ ರಿಗ್ರೆಟ್ ಮಾಡ್ಕೊಂಡಿದ್ದಾರೆ, ಅಲ್ಲೇ ಇರ್ಬೋದಿತ್ತೇನೋ ಅಂತ. ಬಟ್ ಸೀರಿಯಲ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಅವ್ರಿಗೆ ಏನು ಅಂದ್ರೆ, ಸರ್ ಮೊನಾಟನಿ, ಸರ್ ದಿನ ಅದೇ ಮಾಡ್ಬೇಕು ಅನ್ನೋ ಥರದ್ದು ಇರುತ್ತೆ. ಸೊ ಗೋಯಿಂಗ್ ಬ್ಯಾಕ್ ಟು ದಟ್ ಸ್ಟಾರ್ಡಮ್ ಪಾಯಿಂಟ್ ಅಲೋನ್, ನಿಮ್ಮ ಆಲೋಚನೆಯಲ್ಲಿ ಸ್ಟಾರ್ಡಮ್ ಇಸ್ ನಾಟ್, ನನ್ನ ಪ್ರಕಾರ ಸ್ಟಾರ್ಡಮ್ ಇಸ್ ನಾಟ್ ಅ ಬ್ಯಾಡ್ ಥಿಂಗ್. If somebody is working for stardom also, it's not a bad thing, ನನ್ನ ಪ್ರಕಾರ. How do you compare, like, would Nisha trade between the stardom that she already has and perhaps the stardom that awaits her? Sir, I think ನನಗೆ
ಸೀರಿಯಲ್ಲು ಇದು ಮೂವೀಸಿಂದ ಐ ಮೀನ್ ಸೀರಿಯಲಿಂದ ಮೂವೀಸ್ಗೆ ಮೂವಿಯಿಂದ ಸೀರಿಯಲ್ಗೆ ಐ ಡೋಂಟ್ ಬಿಲೀವ್ ದ್ಯಾಟ್. ಐ ಬಿಲೀವ್ ಇನ್ ಟ್ಯಾಲೆಂಟ್. ಟ್ಯಾಲೆಂಟ್ ಇದ್ದರೆ ಜೆನ್ಯೂನ್ ಆಗಿ ಕೆಲಸ ಮಾಡೋರಿದ್ರೆ, ತುಂಬ ಶ್ರದ್ಧೆಯಿಂದ ವರ್ಕ್ ಮಾಡೋರಿದ್ರೆ ಐ ಥಿಂಕ್ ಅವರು ಯಾವ ಹೈಟ್ಸ್ ಕೂಡ ರೀಚ್ ಆಗಬಹುದು ಅನ್ನೋದು ನನ್ನ ಒಪಿನಿಯನು. ಆ್ಯಂಡ್ ಇಟ್ಸ್ ನಾಟ್ ಅದೊಂದು ತಲೆಯಲ್ಲಿ ಅದೊಂದಿದೆ, ಸೀರಿಯಲ್ ಮಾಡಿದ್ರೆ ಮೂವಿ ಮಾಡೋಕ್ಕಾಗಲ್ಲ, ಮೂವಿ ಮಾಡಿದ್ರೆ ಅಯ್ಯೋ ಸೀರಿಯಲ್ ಹೆಂಗೆ ಮಾಡೋದಪ್ಪ, ಈ ಥರದ್ದೆಲ್ಲ ತಲೆನಲ್ಲಿ ಕೆಲವು ಥಾಟ್ಸ್ಗಳಿದೆ. ಬಟ್ ಐ ಥಿಂಕ್ ಅದೇ ನಾನು ಹೇಳ್ದಂಗೆ ಟ್ಯಾಲೆಂಟ್ ಅಷ್ಟೇ. ಯು ಡೋಂಟ್ ಬಿಲೀವ್ ಇನ್ ಇಟ್? ನೋ ಐ ಟೋಟಲಿ ಡೋಂಟ್ ಬಿಲೀವ್. ಆ್ಯಂಡ್ ಎಷ್ಟೋ ಜನ ಇದ್ದಾರೆ ಸೀರಿಯಲಿಂದ ಮೂವೀಸಿಗೆ ಬಂದವರು ಇದ್ದಾರೆ. ಸೊ ಇಟ್ಸ್ ನಾಟ್ ಲೈಕ್ ಕರೆಕ್ಟ್ ಅನ್ಸುತ್ತೆ. ಬಟ್ ಮೂವೀಸಿಗೆ ಬಂದ ಮೇಲೆ ಸೀರಿಯಲ್ಸ್ ಹೋದವರಿಲ್ಲ ಇದಾರ? ಇಲ್ಲ ಅದೇ ಅವ್ರ ಕರಿಯರ್ ಸ್ಟಾರ್ಟ್ ಆದಮೇಲೆ ಒಂದು ಪಾಯಿಂಟಲ್ಲಿ ಬ್ರೇಕ್ ತೊಗೊಂಡು ಓಕೆ ಮತ್ತೆ ನಾವು ಕಂಟಿನ್ಯೂ ಮಾಡೋಣ ಅನ್ನೋ ಥರದಲ್ಲಿ, ಅಂದರೆ ಹೋಗಲೇಬಾರ್ದು ಅಂತ ಅಂದ್ಕೊಳ್ಳೋರಿಗೆ ನಾನೇನು ಹೇಳೋಕ್ಕಾಗಲ್ಲ. ಬಟ್ ನನ್ನ ತಲೆಯಲ್ಲಂತೂ ಇಟ್ಸ್ ನಾಟ್ ಲೈಕ್ ದಟ್. ಮೂವಿನೇ ಬೇಕು, ಸೀರಿಯಲೇ ಮಾಡಬೇಕು. ನಾನು ಯಾವಾಗಲೂ ಕೆಲಸ ಮಾಡ್ತಿರ್ಬೇಕು. ಇಟ್ ಮೇ ಬಿ ಥಿಯೇಟರ್ ಆಗಿದ್ರೂ ಪರವಾಗಿಲ್ಲ, ನಾನು ಕೆಲಸ ಮಾಡ್ತಾ ಇರಬೇಕು. ನಾನು ಯಾವಾಗಲೂ ಬಣ್ಣ ಹಚ್ಚಬೇಕು ಅಂತ ನಾನು ಆಸೆ ಪಡ್ತೀನಿ. ಸೊ ರೈಟ್ ಫ್ರಮ್ ಯುವರ್ ಟೈಟಲ್ ಫಾಂಟ್ ಆ್ಯಂಡ್ ಟೈಟಲ್ ಟೆಕ್ಸ್ಟ್ ಆಲ್ ಆಫ್ ದಟ್, ಅಲ್ಲಿಂದಲೇ ನೀವು ಸ್ವಲ್ಪ ಹಿಂಟ್ಸನ್ನು ಕೊಡೋ ಪ್ರಯತ್ನ ಮಾಡಿದ್ದೀರಿ. ಅಂಡ್ ಟ್ರೇಲರ್ ಅಲ್ಲಿ ಆಕ್ಚುಲಿ ಅದನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಇದು ಆಗಿದೆ ಅಂತ ಅನ್ಸುತ್ತೆ ಅಲ್ವಾ. ನನಗೆ ಲೆಟ್ಸ್ ಗೋ ಬ್ಯಾಕ್ ಟು ವೇರ್ ಇಟ್ ಸ್ಟಾರ್ಟೆಡ್. ಒಂದು ಅನ್ಶು ಅನ್ನೋ ಹೆಸರು ಇಟ್ಸ್ ಅ ಗುಡ್ ಸೌಂಡಿಂಗ್ ಹೆಸರು ಅಂತಾರ, ಅಥವಾ ಅದಕ್ಕೂ ಒಂದು ಅರ್ಥ ಇದೆಯಾ? ಪ್ಲಸ್ ವೇರ್ ಡಿಡ್ ದಿಸ್ ಎಂಟೈರ್ ಅನ್ಶು ಜರ್ನಿ ಸ್ಟಾರ್ಟ್ ಫ್ರಮ್ ದಿ ಐಡಿಯೇಷನ್ ಸ್ಟಾರ್ಟ್? ಸರ್ ಐಡಿಯಾ ಬಂದುಬಿಟ್ಟು ನನಗೆ ಲಾಕ್ಡೌನ್ ಟೈಮಲ್ಲಿ ಬಂದಿತ್ತು. ಸೊ ನಾವು ಆಲ್ಮೋಸ್ಟ್ ಒಂದು 3 months 4 months ಮನೆಯಲ್ಲೇ ಇದ್ದಾಗ, ಮನೆಯಲ್ಲೇ ಇದ್ದು ಒಂದು ಡಿಪ್ರೆಷನ್ ಬರೋದಾಗಲಿ, ರೆಸ್ಟ್ಲೆಸ್ನೆಸ್ ಬರೋದಾಗಲಿ, ಸ್ವಲ್ಪ ಆ್ಯಂಕ್ಷಿಯಸ್ ಇಶ್ಯೂಸ್ ಬರೋದಾಗಲಿ, ಇದೆಲ್ಲ ನನಗೆ ಆಗ್ತಿತ್ತು. ಸೊ ನಾನು ಫಸ್ಟು ಸ್ಕ್ರಿಪ್ಟ್ ಬರೆದಾಗ ಇಟ್ ವಾಸ್ ಅ ಮೇಲ್ ಕ್ಯಾರೆಕ್ಟರ್ ಆ್ಯಂಡ್ ಅವನು ಈ ಥರ ಲಾಕ್ಡೌನ್ ಟೈಮ್ಗೇನೆ ಡೆಡಿಕೇಟ್ ಮಾಡಿ ಐ ವಾಸ್ ರೈಟಿಂಗ್ ದ ಸ್ಕ್ರಿಪ್ಟ್. ಒನ್ಸ್ ಲಾಕ್ಡೌನ್ ಮುಗಿದ್ಮೇಲೆ ಯಾರಿಗೂ ಅದ್ರ ಮೇಲೆ ಭಯನೇ ಇಲ್ಲ. ಇವಾಗ ಆ ಸ್ಕ್ರಿಪ್ಟಲ್ಲಿ ಆ ಕಾನ್ಫ್ಲಿಕ್ಟ್ ಏನಿದೋ ಅದು ಆಡಿಯನ್ಸ್ಗೂ ಕನೆಕ್ಟ್ ಆಗಬೇಕಂದ್ರೆ ಆಡಿಯನ್ಸ್ಗೂ ಆ ಭಯ ಇರಬೇಕು. ಅಲ್ಲಿ ಇದ್ರ ಕಾನ್ಫ್ಲಿಕ್ಟ್ ಹೊಂಟಿತಾರ ಅನ್ನೋದಾ? ಎಸ್ ಸರ್. ಅಂದ್ರೆ ಅವ್ರಿಗೆ ಇವಾಗ ಕೋವಿಡ್ ಅಂದ್ರೆ ಭಯ ಹೋಯ್ತು, ಈ ವ್ಯಾಕ್ಸಿನೇಷನ್ ಇದೆಲ್ಲ ಹೋದ್ಮೇಲೆ ವೆನ್ ಐ ಡೂ ದಟ್ ಸೇಮ್ ಕಾನ್ಸೆಪ್ಟ್ ಆಸ್ ಅ ಫಿಲ್ಮ್ ಅಲ್ವಾ, ವೆನ್ ನೌ ಐ ಆಮ್ ವಾಚಿಂಗ್ ನನಗೆ ಆ ಭಯ ಬರಲ್ಲ. ಕರೆಕ್ಟ್. ಸೊ ಅದಕ್ಕೆ ಐ ವಾಸ್ ಥಿಂಕಿಂಗ್ ವಿಚ್ ಅದರ್ ಕ್ಯಾರೆಕ್ಟರ್ಸ್ ಹ್ಯಾಸ್ ದಿಸ್ ಇಶ್ಯೂ ಬಿಂಗ್ ಇನ್ ಹೌಸ್. ದೆನ್ ಐ ಗಾಟ್ ದಿಸ್ ಐಡಿಯಾ ಆಫ್ ಹೌಸ್ ವೈಫ್ ಕ್ಯಾರೆಕ್ಟರ್, ವೇರ್ ಇಫ್ ದ ಹಸ್ಬೆಂಡ್ ಇಸ್ like a dominated guy and he doesn't want the wife to leave the house and go. So this character ಮನೆಯಲ್ಲೇ ಇದ್ದು ಶಿ ಡೆವಲಪ್ಸ್ ದಿಸ್ ಟ್ರಾಮಾ ಆ್ಯಂಡ್ ಲೈಕ್ ಸೈಕಲಾಜಿಕಲ್ ಇಶ್ಯೂಸ್, ಅವಳಿಗೆ ಆದಿದ್ದು ಪಾಸಿಟಿವ್ ಇರುತ್ತೆ. ಸೊ ಈ ದಿಸ್ ಕ್ಯಾರೆಕ್ಟರ್ಗೆ ಇನ್ನೊಬ್ಳು ಫ್ರೆಂಡ್ ಒಬ್ಳು ಯಾರೋ ಒಬ್ರು ಇರ್ತಾರೆ, ಅವ್ರು ಕಿಡ್ನಾಪ್ ಆದಾಗ ಹೌ ದಿಸ್ ಗರ್ಲ್ ವಿಲ್ ಗೋ ಅಂಡ್ ಸೇವ್ ದಟ್ ಗರ್ಲ್ ಇಸ್ ದಿ ಐಡಿಯಾ ಆಫ್ ದ ಸ್ಟೋರಿ. ಗಾಟ್ ಇಟ್. ಸೊ ಕೋವಿಡ್ ಅನ್ನೋದನ್ನ ಎಲ್ಲರೂ ಲೆಫ್ಟ್ ಹ್ಯಾಂಡಲ್ಲಿ ಡೀಲ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಹೇಳಿ, ಯು ಆರ್ ರೈಟ್, ದಟ್ಸ್ ಅನದರ್ ಚಾಲೆಂಜ್ ಅಲ್ಲ. ನಾನು ಯಾವಾಗಲೂ ಒಂದು ಕಥೆಯನ್ನು ಬರೆದಿರ್ತೀನಿ, ಅದು ಥಿಯೇಟರ್ಗೆ ಬರೋಷ್ಟರಲ್ಲಿ ಆ ಕಾಲುವೆ ಬದಲಾಗ್ಬಿಟ್ಟಿರುತ್ತೆ. ಎನಿವೆ, ಸೊ ದಟ್ ಐ ಗಾಟ್. ಅಂಡ್ ಹಾಗಾಗಿ ನೀವು ಹೌಸ್ ಅದೇ ರೀತಿಯ ಒಂದು ಕನ್ಸ್ಟ್ರೆಂಟ್ಸ್ ಅಲ್ಲಿ ಯಾರಿರಬಹುದು ಅಥವಾ ಅದೇ ರೀತಿಯ ಒಂದು ಮೈಂಡ್ ಸೆಟ್ ಅಲ್ಲಿ ಯಾರಿರಬಹುದು ಅಂತ ಒಂದು ಹೌಸ್ ವೈಫ್ ಪಾತ್ರವನ್ನು ತಂದ್ರಿ. ಅಂಡ್ ಶಿ ಹ್ಯಾಸ್ ಟು ಸೇವ್ ಸಮ್ ಕಿಡ್, ಸಮ್ ಅದರ್. ಓಕೆ ಓಕೆ. ಫಸ್ಟ್ ಆ ಪಾತ್ರವನ್ನು ಫಿಕ್ಸ್ ಮಾಡಿದ್ರಿ. ಎಸ್ ಸರ್. ಅದೇ ನೀವು ಆ ಮುಂಚಿನ ಪಾತ್ರ, ಆ ಗಂಡಸಿನ ಪಾತ್ರ ಇದ್ದಿದ್ರು ಕೂಡ ಈ ಕಿಡ್ನಾಪ್ ಆಸ್ಪೆಕ್ಟ್ ಇರ್ತಾ ಇತ್ತಾ? ಮೇ ಬಿ ಸರ್. ಓಕೆ ಓಕೆ. ಇರ್ತಾ ಇತ್ತು. ಮೈ ಕ್ವೆಶ್ಚನ್ ಇಸ್, ಆಫ್ ಕೋರ್ಸ್ ಪ್ಲೀಸ್ ಡೋಂಟ್ ರಿವೀಲ್ ಫಿಲ್ಮ್, ಬಟ್ ಪಾತ್ರ ಸೆಟ್ ಆಗಿತ್ತು. ಸೊ ಪಾತ್ರವೇ ಮೂಲ. ಈಗ ಈ ಅನ್ಶು ಅನ್ನೋ ಕಥೆ ಹುಟ್ಟಕ್ಕೆ ಆ ಪಾತ್ರದ ಸೈಕಾಲಜಿನೇ ಮೂಲ. ಎಸ್ ಸರ್. ಅಲ್ಲಿಂದ ಬೇರೆ ಪಾತ್ರಗಳನ್ನು ಹೇಗೆ ಸೃಷ್ಟಿಸ್ತಾ ಹೋದ್ರಿ? ಸರ್ ಅದೇ ಫಸ್ಟು ಇಟ್ ವಾಸ್ ಅಂದರೆ ನನ್ನ ಸ್ಟೋರಿಯಲ್ಲಿ ಇಟ್ ವಾಸ್ ಓನ್ಲಿ ಒನ್ ಹೌಸ್, ಒಂದು ಮನೆಯಲ್ಲೇ ಈ ಗಾಯ್ ಕ್ಯಾರೆಕ್ಟರೇ ಆಗ್ತಿರೋದೇ ಇದ್ದಿದ್ದು. ಒನ್ಸ್ ದಿಸ್ ಎವ್ರಿಥಿಂಗ್ ಇಸ್ ಗಾನ್, ನನಗೆ ಮನೆಯಿಂದ ಐ ವಾಂಟೆಡ್ ಟು ಕಮ್ ಔಟ್ ಆಸ್ ಎ ಸ್ಕ್ರೀನ್ ಪ್ಲೇ ಆಲ್ಸೋ. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ಬಿಲ್ಡಿಂಗ್ ಆಲ್ ದಿ ಅದರ್ ಕ್ಯಾರೆಕ್ಟರ್ಸ್. ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೆಂಗೆ ರೀಚ್ ಆಗ್ತಾರೆ, ಈ ರೀಚ್ ಆಗೋ ಪ್ರೊಸೆಸಲ್ಲಿ ಬೇರೆ ಯಾವ ಕ್ಯಾರೆಕ್ಟರ್ಸ್ ಈ ಕ್ಯಾರೆಕ್ಟರ್ಗೆ ಹೆಲ್ಪ್ ಮಾಡುತ್ತೆ ಪ್ಲಸ್ ಅಗೇನ್ಸ್ಟ್ ಆಗುತ್ತೆ. ದೆನ್ ಪಾಯಿಂಟ್ ಬಿ ಇಂದ ಪಾಯಿಂಟ್ ಸಿ. ಸೊ ಲೈಕ್ ನಮ್ಮ 3 ಆ್ಯಕ್ಟ್ ಸ್ಟ್ರಕ್ಚರ್ ಏನಿದೆಯೋ, ಫಸ್ಟ್ ಒಂದು ಆ್ಯಕ್ಟ್ ಸ್ಟ್ರಕ್ಚರ್ ಬರೆದ್ಬಿಟ್ಟೆ. ಬಟ್ ನಾನು ಕತೆ ನರೇಟ್ ಮಾಡ್ತಿದ್ದಾಗ ನನ್ನ ಫ್ರೆಂಡ್ಸಿನ ಸರ್ಕಲ್ಗಳಲ್ಲಿ ಅವ್ರಿಗೆ ಅಷ್ಟು ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಅಂತಾರೆ, ಬಟ್ ಸಮ್ವೇರ್ ದೇ ಫೀಲ್ ಲ್ಯಾಗು ಅದು ಇದು ಅನ್ನೋದು. ದೆನ್ ಐ ಥಾಟ್ ಆಫ್ ಆ್ಯಡಿಂಗ್ ಅನದರ್ ಲೇಯರ್. ಸೊ ಸೆಕೆಂಡರಿ 3 ಆ್ಯಕ್ಟ್ ಸ್ಟ್ರಕ್ಚರ್ ಅನ್ನೋದು ಆ್ಯಡ್ ಮಾಡಿದೆ. ಸೊ
one 3-act structure is a master 3-act structure. Secondary and third. But is there a so-called, is there a B story or B is it- story, yes sir, B story. So actually main character is not her. It's ಅಂದ್ರೆ ಫಿಲ್ಮಲ್ಲಿ ಮೇನ್ ಕ್ಯಾರೆಕ್ಟರ್ ಇವರೇ, ಬಟ್ ಟೈಟಲ್ ಕ್ಯಾರೆಕ್ಟರ್ ಇಸ್ ನಾಟ್ ಹರ್. ದಟ್ಸ್ ವೈ ಇಟ್ ಇಸ್ ನಿಶಾ ರವಿಕೃಷ್ಣನ್ ಇನ್ ಅನ್ಶು, ನಾಟ್ ಇನ್ ಆಸ್. ಸೊ ದಟ್ ಅನ್ಶು ಸ್ಟೋರಿ ನಾನು ಆ್ಯಡ್ ಮಾಡಿದಾಗಲೇ ದಟ್ ಸೆಕೆಂಡ್ ಲೇಯರ್ ಆಫ್ 3-act ಸ್ಟ್ರಕ್ಚರ್, ಆ್ಯಂಡ್ ಅವಳದೇ ಫುಲ್ ಸ್ಟೋರಿ ಇರುತ್ತೆ ಫಿಲ್ಮ್. ಅವಳದೊಂದು ಟ್ರ್ಯಾಕ್ ಫುಲ್ ಇರುತ್ತೆ, ಇವ್ರದ್ದು ಒಂದು ಟ್ರ್ಯಾಕ್ ಇರುತ್ತೆ. ಬಿಕಾಸ್ ಇವರು ಐ ಥಿಂಕ್ ಶಿ ಸೇಸ್ ಅನ್ಶುನ ಕಾಪಾಡಬೇಕು ಆರ್ ಸಮಥಿಂಗ್ ಲೈಕ್ ದಟ್. ನಾನು ಅದೇ ಅನ್ಕೊಂಡೆ, ಅಥವಾ ನಾನೇ ಅನ್ಕೊಂಡ್ಬಿಟ್ಟೆ, ಆಫ್ ಕೋರ್ಸ್ ಓವರ್ ಅನಾಲಿಸಿಸ್ ನಾವು, ಬಟ್ ಒಂದು ಸ್ಪ್ಲಿಟ್ ಪರ್ಸನಾಲಿಟಿನೋ ಆ ಥರದ್ದು ಏನಾದರೂ ಇರ್ಬೋದೇನೋ ಅಂತ. ಬಟ್ ಯು ಕಂಟಿನ್ಯೂ. ಸೊ ಅನ್ಶುದು ಒಂದು ಟ್ರ್ಯಾಕ್ ಇದೆ ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ದ ಫುಲ್ 3-act ಸ್ಟ್ರಕ್ಚರ್ ಆಫ್ ಇಟ್ಸ್ ಓನ್. ಆ್ಯಂಡ್ ದೆನ್ ಆನ್ ಟಾಪ್ ಆಫ್ ದಟ್ ವಿ ಹ್ಯಾಡ್ ಅನ್ ಹಾಲೋ 3-act ಸ್ಟ್ರಕ್ಚರ್, ಅಂದರೆ ಒಂದು ಮೆಟಫರಿಕಲ್ ರೆಫರೆನ್ಸಸ್ ಕೊಡೋ ಥರ. ಒನ್ಸ್ ಫಿಲ್ಮ್ ರಿಲೀಸಸ್ ಕ್ಯಾನ್ ರಿವೀಲ್ ಅಬೌಟ್ ದಟ್, ಬಟ್ ತ್ರೀ ಲೇಯರಲ್ಲಿ ನಾವು ಡೀಟೇಲಿಂಗ್ ಕೊಟ್ಟು ಸ್ಕ್ರಿಪ್ಟ್ನ ಡಿಸೈನ್ ಮಾಡಿ. ನೈಸ್. ನನಗೆ ಒಂದು ಪ್ರಶ್ನೆ ಇದೆ ಗೊತ್ತಾ, ಏನು ಅಂದರೆ ದಿಸ್ ಇಸ್ ಐ ಫೀಲ್ ರನ್ ಟೈಮ್ ಎಷ್ಟಿರೋದು? 1 hour 37 minutes. ಓಕೆ, ಗುಡ್. ಬಟ್ ಐ ಥಿಂಕ್ ಸ್ಟಾರ್ಟ್ ಟು ಫಿನಿಶ್ ಇದು ಇಂಟೆನ್ಸ್ ಆಗೇ ಹೋಗೋ ಒಂದು ಚಿತ್ರ. ಎಸ್ ಸರ್. ಅಂಡ್ ಇವರ ಯುನೋ ಬ್ಲಡ್ ಸೋಕ್ಡ್ ಕತ್ತಿ ಹಿಡ್ಕೊಂಡು ಆ ರೀತಿಯ ಒಂದು ಇಮೇಜರಿ ಆಗಲಿ, ಅಥವಾ ಇಟ್ಸ್ ಸ್ಲೈಟ್ಲಿ ಆನ್ ದಿ ಡಾರ್ಕರ್ ಸೈಡ್ ಅಲ್ವಾ? ನನಗೇನು ಅಂದರೆ, ಇವತ್ತಿನ ಸಿನಿಮಾ ಗೋಯಿಂಗ್ ಆಡಿಯನ್ಸ್, ಥಿಯೇಟ್ರಿಕಲ್ ಆಡಿಯನ್ಸ್, are they okay with dark subjects? Bad question to a person who has done a film like that, but I'm just thinking, ಅಲ್ಲಿ ಬಂದರೆ ನನಗೆ ಸ್ವಲ್ಪ ನೆಮ್ಮದಿ, ಸಮಾಧಾನ, ಖುಷಿ ಕೊಟ್ಟು ಕಳಿಸ್ರಪ್ಪ ಅಂತ ಇರುವಾಗ, ವಾಟ್ ವುಡ್ ಯು ಸೇ ವಿಲ್, ಅಂದರೆ ಹೌದು ಇದು ಸ್ವಲ್ಪ ಡಾರ್ಕರ್ ಶೇಡ್ ಇರೋ ಸಬ್ಜೆಕ್ಟನ್ನೇ, ಬಟ್ ಸ್ಟಿಲ್ ಇಟ್ ಇಸ್ ಅ ಫಿಲ್ಮ್ ದಟ್ ಹ್ಯಾಸ್ ಟು ಬಿ ವಾಚ್ಡ್ ಇನ್ ದ ಥಿಯೇಟರ್ಸ್ ಅನ್ನೋದಕ್ಕೆ. ಎಸ್ ಸರ್. ಅಂದರೆ ಥಿಯೇಟ್ರಿಕಲಾಗಿ ಅಂದರೆ ಗೂಸ್ ಬಂಪ್ಸ್ ಬರೋ ಥರ ಮೂಮೆಂಟ್ಸು 1 or 2 ಇಸ್ ನಾವು ಮಾಡಿದ್ವಿ ಅದನ್ನು ಫಿಲಮಲ್ಲಿ. ಬಟ್ ಥ್ರೂ ಔಟ್ ದ ಫಿಲಮ್ಮು ನಿಮಗೆ ಎಲ್ಲೋ ಬಂದುಬಿಟ್ಟು ರೆಸ್ಟ್ಲೆಸ್ ಆಗಲ್ಲ. ನಿಮಗೆ ಸ್ಕ್ರೀನ್ ಮೇಲೆ ಕ್ಯಾರೆಕ್ಟರ್ ರೆಸ್ಟ್ಲೆಸ್ ಆಗ್ತಾರೆ, ಬಟ್ ಆಡಿಯನ್ಸ್ ರೆಸ್ಟ್ಲೆಸ್ ಆಗಲ್ಲ. ಅವ್ರಿಗೆ ಎಂಗೇಜಿಂಗ್ ಆಗಿ ವೆನ್ ಒಂದು ಮೀಟ್ರಲ್ಲಿ ಒನ್ ಆಫ್ಟರ್ ದಿ ಅದರ್ ನಾವು ಬಿಲ್ಡ್ ಮಾಡ್ತಾ ಹೋಗ್ತಾರೆ, ಒಂದು ಸಸ್ಪೆನ್ಸ್ ಬಿಲ್ಡ್ ಆಗ್ತಿರುತ್ತೆ. ಆ್ಯಂಡ್ ದೇರ್ ವಿಲ್ ಬಿ ಮಲ್ಟಿಪಲ್ ಕ್ವಶನ್ಸ್ ಟು ಕನೆಕ್ಟ್ ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫಿಗೆ ಬಂದಿದ ತಕ್ಷಣ ಒಂದೊಂದು ಕ್ವಶನ್ಗೂ ಆನ್ಸರ್ಸ್ ಲೀಡ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ದೇ ವಿಲ್ ಹ್ಯಾವ್ ದಟ್, ಇದು ಹಿಂಗಾಯ್ತಾ ಅನ್ನೋ ಒಂದು ಕನೆಕ್ಷನ್. ಆ್ಯಂಡ್ ಎಂಡ್ಗೆ ಒನ್ ಪಾಯಿಂಟ್ ವಿ ಹ್ಯಾವ್ ಡನ್, ಆಡಿಯನ್ಸ್ ವಿಲ್ ಕಮ್ ಔಟ್ ವಿತ್ ಅ ಸ್ಮೈಲ್ ಆನ್ ದರ್ ಫೇಸ್. ಇದರಲ್ಲಿ ಇಟ್ಸ್ ಅ ವೆರಿ, ಅಟ್ಲೀಸ್ಟ್ ಟ್ರೇಲರಲ್ಲಿ ನಮಗೆ ಕಂಡು ಬಂದ ಹಾಗೆ ಬೇರೆ ಯಾವ ಪಾತ್ರಗಳನ್ನು ತೋರಿಸಿಲ್ಲ, ರೈಟ್? ಪಾತ್ರಗಳಿವೆ, ಬಟ್ ಅವರ ಮುಖಗಳನ್ನು ತೋರಿಸಿಲ್ಲ. ಯಾರ ಮುಖ ಕಾಣತ್ತೋ ಅದನ್ನು ಬ್ಲರ್ ಆಗೋ ಏನೋ ಮಾಡಿ ತೋರಿಸಿಲ್ಲ. ಒಂದು ನಟರಾಗಿ ಅದು ಕಷ್ಟ, ಅದು ಇಸ್ ಇಟ್ ಅ ಚಾಲೆಂಜ್ ನಟರಾಗಿ. ಇನ್ನೊಂದು ಡೈರೆಕ್ಟರ್ ಆಗಿ ಅಥವಾ ಸಿನಿಮಾಟೋಗ್ರಾಫರ್ ನಿಟ್ಟಿನಿಂದ ಅದು ಎಷ್ಟು ಕಷ್ಟ ಇದೆ ಅದು ಹೇಳ್ತೀರಾ? ನಮ್ಮ ಜೊತೆಗಿರೋರು ಆ್ಯಕ್ಟ್ ಮಾಡೋದು ಹೇಗೆ ಅನ್ನೋದ್ರ ಮೇಲೆ ನಮ್ಮ ಆ್ಯಕ್ಟಿಂಗು ಕೂಡ ಬರುತ್ತೆ. ಆ್ಯಂಡ್ ಇಲ್ಲಿ ಪರ್ಟಿಕ್ಯುಲರಲ್ಲಿ ಕೈ ತೋರಿಸೋದು, ಕಾಲು ಅವ್ರದ್ದು ಸಜೆಷನ್ಸಲ್ಲಿ ಮಾಡೋದ್ರಿಂದ ನಾನು ಸ್ವಲ್ಪ ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕಾಗಿ ಬಂತು. ಅಂದರೆ ನನಗೆಲ್ಲೂ ನನ್ನ ಸೀರಿಯಲ್ ಪಾತ್ರಗಳು ಕಾಣಿಸ್ಬಾರ್ದು ಅನ್ನೋ ಥರ ಒಂದು, ಯಾಕಂದರೆ ಆಲ್ರೆಡಿ ನಾನು ತುಂಬ ಜನ ನೋಡಿದ್ದಾರೆ ಆ್ಯಂಡ್ ಅವರು ಅಲ್ಲಿ ಬೇರೆ ಶೇಡಲ್ಲಿ ನೋಡಿದ್ದಾರೆ, ಇಲ್ಲಿ ಅದೆಲ್ಲೂ ಬರಬಾರ್ದು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಆ್ಯಂಡ್ ದಿಸ್ ಇಸ್ ಸಚ್ ಅ ಕ್ಯಾರೆಕ್ಟರ್ ಆ ಥರ ಒಂದು ಲುಕ್ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಕಾರಲ್ಲಿ ಕೂತಿರ್ತೀರಿ, ದೇರ್ ಇಸ್ ಒನ್ ಶಾಟ್ ವೇರ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಆಲ್ ಆಫ್ ದಟ್, ವೇರ್ ಯುವರ್ ಫೇಸ್ ಶೋಸ್ ದಟ್ ಶಿ ಇಸ್ ಡಿಟರ್ಮೈನ್ಡ್. ಅದು ಒಂದು ಶಾಟ್ ಇದೆ, ಐ ಡೋಂಟ್ ನೋ ಇಫ್ ಯು ಸಾಕಾರಾಗಿದೆ ಅದು. ಎನಿವೆ ಸಾರಿ. ಸೊ ಇದರಲ್ಲಿ ನಾಟ್ ಓನ್ಲಿ ಲೈಕ್ ಏನೋ ಅದೇ ನೀವು ಹೇಳಂಗೆ ಡಿಟರ್ಮೈಂಡ್ ಒಂದು ಕ್ಯಾರೆಕ್ಟರ್ ಅಲ್ಲದೆ ಇಟ್ ಸೋ ಮೆನಿ ಶೇಡ್ಸ್ ಆಫ್ ಅನ್ಶು. ನಾವು ಅದರದ್ದು ಪೋಸ್ಟರ್ಸ್ ಕೂಡ ನಾವು ರಿಲೀಸ್ ಮಾಡಿದ್ವಿ, ನವರಸಾಸ್ ಅಂತ. ಇದರಲ್ಲಿ ಅಷ್ಟೂ ರಸಗಳು ಈ ಒಂದು ಪಾತ್ರದಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಟ್ಸ್ ರಿಯಲಿ ವೆರಿ ಚಾಲೆಂಜಿಂಗ್ ನನಗೆ. ಅದೇ ನನಗೆ ಎದುರುಗಡೆ ಇರೋರು ಕೆಲವೊಬ್ಬರು ಅಂತೂ ಇಸ್ ಲೈಕ್ ಏನೋ ಸುಮ್ಮನೆ ಡೈಲಾಗು ನನಗೆ ಬೇರೆ ಕಡೆಯಿಂದ ಪ್ರಾಂಪ್ಟಿಂಗ್ ಬರೋರು. ಸೊ ನಾನು ಅವ್ರಿಗೆ ರಿಯಾಕ್ಟ್ ಮಾಡ್ತಾ ನಾನು ಇಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು. ಸೊ ಈ ಥರದ್ದೆಲ್ಲ ಆಗಿದ್ದರಿಂದ
ಸ್ವಲ್ಪ ಕ್ವೈಟ್ ಚಾಲೆಂಜಿಂಗ್ Sure, ಡೆಫಿನೆಟ್ಲಿ sure. See, Prayashah, because this character is sort of imprisoned in her head. Hagagi, was that the reason why you chose not to ಶೋ ಅದರ್ ಕ್ಯಾರೆಕ್ಟರ್ ಅದರ್ ಕ್ಯಾರೆಕ್ಟರ್ಸ್ ಆರ್ ದೇರ್, ಹೌದು, ಅಷ್ಟು ಎವಿಡೆಂಟ್ ಆಗಿ ತೋರಿಸಲ್ಲ, ಬಟ್ ದೇ ಆರ್ ದೇರ್. ಎಲ್ಲರ ಹೆಸರು ರಿಜಿಸ್ಟರ್ ಆಗುವಂತ ಒಂದು ಕ್ಲೀನ್ ಸ್ಟೋರಿ. ಎವ್ರಿ ಕ್ಯಾರೆಕ್ಟರ್ ವಿಲ್ ಬಿ ರಿಜಿಸ್ಟರ್ಡ್ ಪ್ರಾಪರ್ಲಿ. ಸರಿ, ಬಟ್ ನನಗೆ ಅದು ಹೇಳಿ, ಇಸ್ ಇಟ್ ಅ ಗಿಮಿಕ್ ಆರ್ ವಾಸ್ ದೇರ್ ರೀಸನ್ ಫಾರ್ ದಟ್? ದಟ್ ಇಸ್ ಲೀಕ್ ಪಾಯಿಂಟ್. ಸೊ ಅದು ಬಟ್ ಶೂಟಿಂಗ್ ಸಮಯದಲ್ಲಿ ಟೆಲ್ ಮಿ ದಿ ಚಾಲೆಂಜಸ್. ಶೂಟಿಂಗ್ ಸಮಯದಲ್ಲಿ ನಮಗೆ ಬೇಕಂತ ವಿ ನೀಡ್ ಬ್ಲರ್ ಶಾಟ್ಸ್. We deliberately took blur shots. Usually it is hard to get the focus in this thing. Here it was taking a blur shot is bit easier than focusing and getting it. So ಈಗ let us say ನಾನು ನೀವು ಸೀನ್ ಅಲ್ಲಿ ಇದೀವಿ, ಈ ಕ್ಯಾಮ್ರಾ ಇಲ್ಲಿ ನನ್ನ ಹಿಂದೆ ಇದೆ ಅಂದ್ರೆ, so you are saying we focus you and we blur me. Okay. But on the aesthetic lighting ಅದು ಮಾಡಿ, see that I'll come to that ಆಯ್ತಾ. Lighting seems very very interesting. What was your thought? I mean, there are ಕೆಲವು ಕಡೆ reds ಇದೆ, and also talk to me about lighting of this film. I really liked it. ಸೊ ಏನಂದ್ರೆ ಸರ್, ಮೂಡ್ ಬೋರ್ಡು ನಾನು ಫಸ್ಟೇ ಡಿಸೈನ್ ಮಾಡಿಬಿಟ್ಟಿದ್ದೆ ಬಿಫೋರ್ ಅಪ್ರೋಚಿಂಗ್ ದ ಪ್ರೊಡಕ್ಷನ್ ಹೌಸ್ ಆಲ್ಸೋ. ಮೂಡ್ ಬೋರ್ಡ್ ಫಸ್ಟೇ ಒಂದು ಡಿಸೈನ್ ಮಾಡಿಬಿಟ್ಟಿದ್ದೆ. ದೆನ್ ಒನ್ಸ್ ಐ ವೆಂಟ್ ವಿತ್ ದ ಮೂಡ್ ಬೋರ್ಡ್ ಆ್ಯಂಡ್ ಸ್ಕ್ರಿಪ್ಟ್ ಎವ್ರಿಥಿಂಗ್ ಟು ಅವರ್ DOP. ಅವ್ರು ಆಲ್ರೆಡಿ ಒಂದು 3 ಫಿಲ್ಮ್ಸ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. And he really liked the idea of this thing. And when I told that some shots we have to blur the main, the character is shown ಅಂದಾಗ ಅವ್ರಿಗೆ ಇದೇನೋ ಚಾಲೆಂಜಿಂಗ್ ಆಗಿದೆ, ನಾನು ಮಾಡ್ತೀನಿ ಅಂತ. ಆ್ಯಂಡ್ ಲೈಟಿಂಗಲ್ಲಿ ಅವ್ರದ್ದು ಸಜೆಷನ್ಸು ಅವ್ರ ಒಂದು ಐಡಿಯಾ ಎಲ್ಲ ಸೂಪರ್ ಆಗಿರುತ್ತೆ. ಓಕೆ ಐ ರಿಯಲಿ ಆಲ್ಸೋ ಲೈಕ್ ದಟ್ ಬೈಕ್ಸ್ ಎಲ್ಲ ಅಸೆಂಬಲ್ ಆಗಿರುತ್ತೆ. ಅದಕ್ಕೆ ನಮ್ಮ DOP ಅವರೇ ಡ್ರೋನ್ ಫ್ಲೈ ಮಾಡಿ ಈ ಮೇಡ್ ಎವ್ರಿ ಬೈಕ್ ಒಂದು ಆರ್ಗನೈಸ್ಡ್ ಆಗಿದ್ದು ಮಾಡಬೇಕು ಅಂತ ಹೇಳಿ ಈ ಡಿಸೈನ್ ದಟ್ ಶಾಟ್. ಐ ಸಿ ಆ್ಯಂಡ್ ಆಲ್ಸೋ ರೆಡ್ ಲೈಟ್ಸ್ ನಂಗೆ ಫಸ್ಟ್ ಎಕ್ಸ್ಪೀರಿಯನ್ಸು ಸಮಥಿಂಗ್ ಇಟ್ ವಾಸ್ ಲೈಕ್ ಕ್ರೇಜಿ. ನಂಗೆ ಅವತ್ತು ಅವತ್ತು ಶೂಟ್ ಮಾಡಿದ್ದು, ಆ್ಯಂಡ್ ಅದು ಲೈಫ್ ಟೈಮ್ ಮೆಮೊರಿ ಥರ ರೆಡ್ ಲೈಟ್ಸಲ್ಲಿ ಶೂಟ್ ಮಾಡಿದ್ದು. ಸೊ ಅದೇ ಸರ್, ತುಂಬ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ನಾನು ಇಷ್ಟು ಶೂಟ್ ಮಾಡಿದ್ರಲ್ಲಿ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆಲ್ಸೋ ನೋಡೋ ಪ್ರತಿಯೊಬ್ಬ ಆಡಿಯನ್ಸ್ಗೂ ಅದು ಹಂಗೆ ಅನಿಸುತ್ತೆ, ಏನೋ ಬೇರೆ ಥರ ಇದೆಯಲ್ಲ ಇದು ಅನ್ನೋ ಥರದಲ್ಲಿ ಏನೋ ಒಂದು ಹಿಂಟದ ಇದರಲ್ಲಿ. ನನಗೆ ಇದು ಹೇಳಿ, ಲೆಟ್ಸ್ ಗೋ ಬ್ಯಾಕ್ ಟು ದಟ್ ಕಾರ್ ಶಾಟ್. ನೀವು ಕಾರಲ್ಲಿ ಕೂತಿದ್ದೀರಿ, ಆ ಒಂದು ಲುಕ್ ಇದೆ ನಿಮ್ಮ ಇದು, ಆಯ್ತಾ? ಅಂಡ್ ನನ್ಗನ್ಸೋ ಪ್ರಕಾರ ಅದೊಂದು ಮಾತ್ರ ಶಾರ್ಟ್ ಆಗಿರುತ್ತೆ. ಹೋಪ್ಫುಲಿ ದೇರ್ ಆರ್ ನೋ ಅದರ್ ಆಕ್ಷನ್ಸ್ ವಾಟ್ ಎವರ್ ಈವನ್ ಇಫ್ ಇಟ್ ಇಸ್ ದೇರ್. ನಿಮಗೆ ಡೈರೆಕ್ಟರ್ ಅದೊಂದು ಐ ಡೋಂಟ್ ನೋ ವೆನ್ ಹೌ ಲಾಂಗ್ ಬ್ಯಾಕ್ ಯು ಶಾರ್ಟ್ ಇಟ್, ಬಟ್ ಡೈರೆಕ್ಟರ್ ನಿಮ್ಗೆ ಏನು ಹೇಳಿರ್ತಾರೆ ಅಲ್ಲಿ ಆ ಪರ್ಟಿಕ್ಯುಲರ್ ಕಾರ್ ಶಾರ್ಟ್ ಅಲ್ಲಿ? ಇವ್ರು ಹೇಳೋ ಪಾಯಿಂಟ್ನೇ ಕ್ಲಿಯರ್ ಆಗಿ ಒಂದ್ಸತಿ ಹೇಳ್ಬಿಡೋರು, ಮ್ಯಾಮ್ ಹಿಂದೆ ಹಿಂಗಾಗಿದೆ, ಮುಂದೆ ಹಿಂಗಾಗಿದೆ. ಬಿಕಾಸ್ ನಮ್ಗೆ ಒಂದು ಸ್ಟ್ರೆಚಲ್ಲಿ ಅಂತೂ ಶೂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಮ್ಯಾಮ್ ಹಿಂಗಾಗಿರುತ್ತೆ. ನನಗೆ ದಿನ ಬಂದಾಗ ನನಗಿದೆ, ನನಗೆ ಈ ಮೂವಿ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟೋ ಟೈಮ್ ಬಂದ್ಬಿಟ್ಟು ಏನಾಗ್ತಿದೆ, ಹಿಂದೆ ಏನಾಗಿತ್ತೋ ಇವತ್ತು ಏನಾಗ್ತಾ ಇದೆ ಅನ್ನೋ ಥರ. ಆ್ಯಂಡ್ ಸಿಕ್ಕಾಬಳೆ ಕಷ್ಟ ಆಗ್ತಿತ್ತು ನಂಗೆ ಎವ್ರಿ ಡೇ ಶೂಟಿಗೆ ಬಂದಾಗ. ಆ್ಯಂಡ್ ಎವ್ರಿ ಆ ಸೀನು ಡೈಲಾಗ್ ಇಟ್ಕೊಂಡು ಇದನ್ನು ಯಾವ ಥರ ಹೇಳ್ಬೇಕು, ನಾನು ಯಾವ ಮೂಡಲ್ಲಿ ಹೇಳಬೇಕು ಅನ್ನೋ ಥರದಲ್ಲಿ. ಬಟ್ ಹಿ ವಾಸ್ ವೆರಿ ಕ್ಲಿಯರ್, ಮ್ಯಾಮ್ ಹಿಂದೆ ಹಿಂಗಾಗಿತ್ತು, ಮುಂದೆ ಹಿಂಗಾಗುತ್ತೆ, ನಮಗೆ ಬೇಕಾಗಿರೋದು ಈ ಶಾರ್ಟು, ಒಂದು ಶಾರ್ಪ್ ಲುಕ್ ಬೇಕು. ಇಟ್ ವಾಸ್ ವೆರಿ ಪರ್ಟಿಕ್ಯುಲರ್, ಈಸಿ ಆಗುತ್ತೆ. ಸಾರಿ ಟು ಕಟ್ ಯು. ಈಗ ಶಾರ್ಪ್ ಲುಕ್ ಅಂತ ಹೇಳ್ತಾರೆ, ರೈಟ್? ಈಗ ನಾನು ನಾನೇ ಆಕ್ಟರ್ ಅಂತ ಯೋಚನೆ ಮಾಡೋದಾದ್ರೆ ಶಾರ್ಪ್ ಲುಕ್ ಅಂದ್ರೆ ಅಥವಾ ಒಂದು 2 ರೀತಿಯ ಶಾರ್ಪ್ ಲುಕ್ ಇರುತ್ತಪ್ಪ, ಆಯ್ತಾ? ಸೊ ಶಾರ್ಪ್ ಲುಕ್ ಅಂತ ಹೇಳಿದ್ರು, ಮುಂದೆ ಏನಾಗೋದಿದೆ, ಹಿಂದೆ ಏನಾಯ್ತು ಹೇಳಿದ್ರು. ಸೊ ವಾಟ್ ಗೋಸ್ ಇನ್ ಯರ್ ಹೆಡ್? ಶಾರ್ಪ್ ಲುಕ್ ಕೊಡ್ಬೇಕಾ, ಶಾರ್ಪ್ ಲುಕ್ ಯಾವ ತರ ಕೊಡ್ಲಿ ಅಂತ ಹೋಗ್ಬಿಡತ್ತಾ, ಅಥವಾ ವಾಟ್ ಆರ್ ಯು ಆಕ್ಚುಲಿ ಥಿಂಕಿಂಗ್? ಇಲ್ಲ, ಅದೇ ನಾನು ಹೇಳಂಗೆ ಈ ಒಂದು ಕ್ಯಾರೆಕ್ಟರ್ ಬಟ್ಟೆ ಹಾಕೊಂಡಾಗ, ಮೇಕಪ್ ಹಾಕೊಂಡಾಗ ಅದು ಆಟೋಮೆಟಿಕಲಿ ಅದು ಬರುತ್ತೆ. ಆಲ್ಸೋ ಶಾರ್ಪ್ ಲುಕ್ ಅಂದಾಗ ಒಂದು 2-3 ವೇರಿಯೇಷನ್ಸ್ ಕೊಡೋಣ ಅನ್ನೋ ಥರದಲ್ಲೂ ತಲೆ ಬರುತ್ತೆ. ಓಕೆ, ಹಿಂಗೂ ಮಾಡಿರ್ತೀನಿ, ವಿಚ್ ಲುಕ್ಸ್ ಬೆಟರ್ ಆ್ಯಂಡ್ ವಿಚ್ ಸೂಟ್ಸ್ ದ ಕ್ಯಾರೆಕ್ಟರ್, ಆ ಥರ ನಾವು ಹೋಗೋಣ ಅನ್ನೋ ಥರದ್ರಲ್ಲೂ ನಾವು ವರ್ಕ್ ಮಾಡಿದ್ದೀವಿ ಇದರಲ್ಲಿ. ಇಫ್ ಯು ಡೋಂಟ್ ಮೈಂಡ್, ಆ್ಯಂಡ್ ಇಫ್ ಯು ಮೈಂಡ್, ಐ ವಿಲ್ ನಾಟ್ ಪುಷ್ ಯು. Just to see the magic that an actor brings to the table, I am feeling bad for asking all of that already, but can you maybe, if let's go back to that, right? ಒಂದು ಶಾರ್ಪ್ ಲುಕ್ ಕೊಡಿ ಅಂದ್ರೆ what would you do ಅಂತ ಮಾಡ್ಲಿಕ್ಕೆ ಆಗತ್ತಾ? ಈ ಒಂದು ಸಿನೇರಿಯೋ
ಶಾರ್ಪ್ ಲುಕ್ ಸಮನ್ ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ನಿಮ್ಮ ಒಂದು ಬ್ಯಾಕ್ ಸ್ಟೋರಿನಲ್ಲಿ ತುಂಬ ಹಾರಿಫಿಕ್ಕಾಗಿ ಏನೋ ಒಂದು ನಡೆದಿರುತ್ತೆ. ಅದಕ್ಕೆ ನೀವೇನೋ ಒಂದು ನೀವು ಅದಕ್ಕೆ ಫೈಂಡ್ ಔಟ್ ಮಾಡಿ ನೀವು ಅದಕ್ಕೇನೋ ಒಂದು ಕೊನೆ ಹಾಡೋದಕ್ಕಂತ ಹೊರಟಿದ್ದೀರಾ. ಸಮಥಿಂಗ್ ನಿಮ್ಗೇನೋ ಫೈನಲಿ ಒಂದು ರಿಸಲ್ಟ್ ಸಿಕ್ಕಿದೆ ಅದಕ್ಕೆ ಅನ್ನೋದಕ್ಕೆ ಐ ಥಿಂಕ್ ಐ ಮೈಟ್ ಗಿವ್ ಸಮ್ those kind of variations. Please. Sorry. No, please. Thank you for doing this. Okay. Very nice. Thank you for being such a sport. Thank you you for doing that. Because I know it is not easy. Sorry, I pushed you to that limit. Because I hate that. Andre, ಈಗ ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಕ್ ಜೋಕ್ ಮಾಡಿ ತೋರಿಸಿದ್ರೆ that's a bad thing to do. But I also wanted the audience to see what goes behind, bringing out an actor. Thank you for doing that. ಇದು ಒಂದು ರೀತಿಯ, of course, there is a, ಗ್ರಹಣ studios and all of that, ಗ್ರಹಣ team and all of that you have. But mostly ಇದು ಒಂದು ಇಂಡಿ ಒಂದು ಝೋನ್ ಅಲ್ಲೇ ಆಗಿರೋ ಇದು ಅಲ್ವಾ. ಅಂಡ್ ಆಫ್ ಕೋರ್ಸ್ ಈ ಚಿತ್ರಕ್ಕೆ ಅಂಚುಗೆ ಏನ್ ಬೇಕಾಗಿರುತ್ತೋ ಅದನ್ನ ನೀವೆಲ್ಲರೂ ಸೇರಿ ಒದಗಿಸಿ ಕೊಟ್ಟಿರ್ತೀರಿ. ಬಟ್ ಇಫ್ ಸಮ್ವನ್ ವೇರ್ ಟು ಕಮ್ ಟು ಯು ಅಂಡ್ ಸೇ ಅಂಶುನೇ ಮಾಡಿ ಬಟ್ ನಿಮ್ಗೆ 3x ದಿ ಬಡ್ಜೆಟ್ ಕೊಡ್ತೀನಿ ಅಂದ್ರೆ ಏನು ಬದಲಾವಣೆಗಳಾಗಿರೋದು? ಮೋಸ್ಟ್ಲಿ ಲೊಕೇಶನ್ಸ್ ಇಸ್ ದ ಮೇನ್ ಬಜೆಟ್. ನಾವು ಎಲ್ಲೆಲ್ಲಿ ಶೂಟ್ ಮಾಡಿರೋದೆಲ್ಲ ವಿ ಹ್ಯಾಡ್ ಅವರ್ ಓನ್ ಲೊಕೇಶನ್ ಸಮ್ವೇರ್. ಅಂದರೆ ನಾವು ಬರೆಯುವಾಗ್ಲೇ I thought of this location, this is where I'm going to shoot. So locations is a major thing. Then costumes, we'll upgrade the cameras. Correct. So lights, ಇದು ಎಲ್ಲ ಇನ್ನೊಂದು ಇವಾಗ ಒಂದು ಯೂನಿಟ್ ತರಿಸೋ ಕಡೆ ನಾವು ಒಂದು ಡಬಲ್ ಯೂನಿಟ್ ಟ್ರಿಬಲ್ ಯೂನಿಟ್ ತರಿಸ್ತೀವಿ. ಸೊ ಇಟ್ ವಿಲ್ ಬಿ ಲೈಕ್ ದಟ್. ಲೈಟ್ಸ್ ಇದು ಅದಲ್ಲ. ಸೊ ವೇರ್ ಎವರ್ ವಿ ನೆಸಸರಿ ಇರೋ ಜಾಗದಲ್ಲಿ ವಿ ಗಾಟ್ ಡಬಲ್ ಯೂನಿಟ್ ಆ್ಯಂಡ್ ಟ್ರಿಬಲ್ ಯೂನಿಟ್ ಫಾರ್ ಅನ್ಶೋ ಆಲ್ಸೋ. ಬಟ್ ನೆಸಸರಿ ಇಲ್ಲ ಅಂದರೆ ಡಬಲ್ ಯೂನಿಟ್ ಟ್ರಿಬಲ್ ಯೂನಿಟ್ more lights and more lights. Okay. More lights and more light men ಬರ್ತಾರೆ. Okay. Just for my understanding, ಒಂದು ಈಗ ಗ್ರಹಣದಲ್ಲಿ tell me a scene, not tell me a scene. ಯಾವ scene ಅಲ್ಲಿ maximum number of lights ಇತ್ತು or maximum number of lights ಅಂದ್ರೆ ಎಷ್ಟಿರುತ್ತೆ ಒಂದು scene ಅಲ್ಲಿ? ಅದು ಫಾರ್ ಇನ್ಸ್ಟೆನ್ಸ್ ಇಲ್ಲಿ ಎಷ್ಟು 1 2 ಒಂದು 3 4 ಇದೆ. ಒಂದು ಸಿಂಪಲ್ ಸೀನ್ ಅಂದರೆ 3 ಪಾಯಿಂಟ್ ಲೈಟಿಂಗ್ 3 ಲೈಟ್ ಇಡ್ತೀವಿ ಸಿಂಪಲ್ ಸೀನ್ಗೆ. ಇಫ್ ಇಟ್ ಇಸ್ ಗೋಯಿಂಗ್ ಮೋರ್ ಲೇಯರ್ಸ್, ಇನ್ನು ಫೇಸ್ಗೆ ಒಂದು ಶ್ಯಾಡೋ ಕೊಡಬೇಕು, ಇಲ್ಲ ನನ್ನ ಬ್ಯಾಕಲ್ಲಿ ಏನೋ ಒಂದು ಲೈಟ್ ಇದು ಮಾಡಬೇಕಂದ್ರೆ ಇಟ್ ವಿಲ್ ಗೋ ಟು 5 or 6 ಒಂದು ಸೀನ್ಗೆ. ಇಫ್ ದೇರ್ ಆರ್ ಮೋರ್ ನಂಬರ್ ಆಫ್ ಪೀಪಲ್ ಓವರ್ ಹಿಯರ್ then the lighting will increase. We'll focus on one person, we'll shape the light according to them. So ಈಗ 3 units ಬೇಕು ಅಂತ ಹೇಳಿದ್ರೆ ಎಷ್ಟು ಲೈಟ್ಸ್ ಇರುತ್ತೆ ಅದರಲ್ಲಿ? Does my question even make sense? Unit is like number of members ಅಂದ್ರೆ ಬರೋದು. ಸೊ ಅದ್ರ ಜೊತೆ ಲೈಟ್ಸ್ ಬಂದ್ಬಿಟ್ಟು ಇಟ್ ವಿಲ್ ಬಿ ಎನ್ ನಂಬರ್. ನಮ್ಮ DOP ಅವರು ಏನು ಲೈಟ್ ಲಿಸ್ಟ್ ಕೊಡ್ತಾರೆ, ಇವಾಗ ಈ ಲೈಟ್ ಇರೋದು ಇದನ್ನ ನನಗೆ 3 ಬೇಕು ಅಂತಾರೆ. ಸೊ ಇವಾಗ ನಾನು 3 ಲೈಟ್ಸ್ 3 ಕಡೆ ಸೆಟ್ ಮಾಡ್ಬೇಕಂದ್ರೆ ನನಗೆ ಜಾಸ್ತಿ ಜನ ಬೇಕಾಗ್ತಾರೆ. ಸೊ ಯೂನಿಟ್ ಅಂದಿದ ತಕ್ಷಣ ಇಟ್ ಮೀನ್ಸ್ ಯೂನಿಟ್ ಇಸ್ ನಂಬರ್ ಆಫ್ ಪೀಪಲ್, ನಂಬರ್ ಆಫ್ ಲೈಟ್ಸ್ ಇಸ್ ಲೈಕ್ ಹೌ ಮೆನಿ ಅವರ್ ಲೈಟ್ಸ್ ವಿ ವಾಂಟ್ ವಿ ಕ್ಯಾನ್ ಗೆಟ್ ಅ ಸಿಂಗಲ್ ಯೂನಿಟ್ ವಿತ್ ಮೋರ್ ಲೈಟ್ಸ್ ಆಲ್ಸೋ, ಬಟ್ ದೇ ಕಾಂಟ್ ಹ್ಯಾಂಡಲ್ ದಟ್. ಕರೆಕ್ಟ್, ಚೆನ್ನಾಗಿ ಹೇಳಿದ್ರಿ. ಗಾಟ್ ಇಟ್. ಸೊ ಯು ಆರ್ ಸೇಯಿಂಗ್ ಅದು ಅಪ್ಗ್ರೇಡಿಂಗ್ ದಿ ಕ್ಯಾಮೆರಾಸ್ ಅಂದ್ರೆ ಏನು? ವಿಚ್ ಕ್ಯಾಮೆರಾಸ್ ಡಿಡ್ ಯು ಶೂಟ್ ದಿಸ್ ವಿತ್? ದಿಸ್ ಫಿಲ್ಮ್ FX3 ಸೋನಿ. ಓಕೆ. ಇಟ್ಸ್ ಅ ನ್ಯೂಲಿ ಲಾಂಚ್ಡ್ ಕ್ಯಾಮ್ರಾ. ಮೇ ಬಿ ನಮ್ಮದೇ ಕನ್ನಡದಲ್ಲಿ ಫಸ್ಟ್ ಫಿಲ್ಮ್ ಅನಿಸುತ್ತೆ ಈ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದು. ಐ ಡೋಂಟ್ ನೋ, ಬಟ್ ಯಾ ಅಪ್ಗ್ರೇಡ್ ಮಾಡಿದ್ರೆ ರೆಡ್ ಡ್ರ್ಯಾಗನ್ಗೆ ಹೋಗ್ಬೋದು. ಒಂದು ಮಿಡ್ ಲೆವೆಲ್ ಬಜೆಟ್ ಅಂದರೆ ರೆಡ್, ಇನ್ನೂ ಹೈ ಬಜೆಟ್ ಹೋದ್ರೆ ಆರಿ ಅಲೆಕ್ಸಾ ಈ ಕ್ಯಾಮ್ರಾಸ್ಗೆ. ವೆರಿ ನೈಸ್, ಥ್ಯಾಂಕ್ ಯು. ಬ್ಯಾಕ್ಗ್ರೌಂಡ್ ಸ್ಕೋರ್ ಎನಿವೇ ವಿ ವಿಲ್ ಸಿ ಇನ್ ದ ಫಿಲ್ಮ್, ಬಟ್ ಹಾಡುಗಳು ತುಂಬ ಇಂಪ್ರೆಸಿವ್ ಆಗಿವೆ. ಎಸ್ ಸರ್. ಐ ವಾಸ್ ಎನಿವೇ ಟಾಕಿಂಗ್ ಟು ಯುವರ್ ಸಾಹಿತಿ, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರನ್ನು ನಾನು ಕಂಗ್ರಾಚುಲೇಟ್ ಮಾಡಿದೆ. ಇಟ್ಸ್ ವೆರಿ ವೆಲ್ ರಿಟನ್ ಸಾಂಗ್ಸ್. ಟೆಲ್ ಮಿ ವಾಟ್ ಇವರು ಬಾಲಸಾರಂಗ್ KC ಬಾಲಸಾರಂಗಣ್ಣ ಸಾಂಗ್ಸ್ ಮಾಡಿರೋದು. ಟೆಲ್ ಮಿ ಅಬೌಟ್ ಯುವರ್ ಸಾಂಗ್ಸ್.
ಸಾಂಗ್ ಸರ್ ಫಸ್ಟು ಒಂದು ಡವಡವ ಅನ್ನೋ ಸಾಂಗ್ ಬಂದ್ಬಿಟ್ಟು ಇಟ್ಸ್ ಅ ಲವ್ ಡ್ರಾಮಾ ಇದು ಸಾಂಗ್ ಇರೋದಷ್ಟೇ. ಇಟ್ಸ್ ಅ ಲವ್ ಇಂಟ್ರೆಸ್ಟ್ ಅನ್ನೋದು ಇದಕ್ಕೋಸ್ಕರ. ಪ್ಲಸ್ ಆ ಸಾಂಗ್ನೂ ಆ ಕ್ಯಾರೆಕ್ಟರ್ ವಿ ಗಾಟ್ ಇಟ್ ವೆರಿ ಲೇಟರ್ ಇನ್ ಟು ದ ಫಿಲಮ್, ಆ ಬಾಯ್ ಫ್ರೆಂಡ್ ಅನ್ನೋ ಕ್ಯಾರೆಕ್ಟರ್ನ. ಸೊ ಆ ಕ್ಯಾರೆಕ್ಟರ್ಗೆ ಅಂತ ಜಾಸ್ತಿ ಸ್ಪೇಸು ಇಲ್ಲ. ಸೊ ಅದನ್ನ ಹೈಲೈಟ್ ಮಾಡ್ಬೇಕಂದ್ರೆ ವಿ ಥಾಟ್ ಅ ಸಾಂಗ್ ವಿಲ್ ಗಿವ್ ಅ ಗುಡ್ ಜಸ್ಟಿಸ್ ಫಾರ್ ದಟ್ ಕ್ಯಾರೆಕ್ಟರ್. ದಟ್ಸ್ ಅ ಗುಡ್ ಹ್ಯಾಕ್ ಅಲ್ಲ, ಅಂದ್ರೆ ತುಂಬಾ ಕಾಂಟೆಂಟ್ ಹೇಳಬೇಕು ಬಟ್ ಒಂದು ಲಿಮಿಟೆಡ್ ಟೈಮ್ ಅಲ್ಲಿ ಅಂದ್ರೆ ಹಾಡು ಎಮೋಷನ್ ಕನೆಕ್ಟ್ ಆಗಬೇಕು. ಅಂದ್ರೆ ಲವ್ ಅನ್ನೋದು ಅಷ್ಟು 1-2 ಸೀನಲ್ಲಿ ನಾವು ಕನೆಕ್ಟ್ ಮಾಡೋಕ್ಕಾಗಲ್ಲ. ಸೊ ವಿ ನೀಡ್ ಸಮಥಿಂಗ್ ಸಾಲಿಡ್. ಸೊ ದಟ್ ಸಾಂಗ್ ವರ್ಕ್ ಲೈಕ್ ದಟ್. ಆ್ಯಂಡ್ ರೆಸ್ಟ್ 2 ಸಾಂಗ್ಸ್ ಬಂದ್ಬಿಟ್ಟು ಒಂದು ಕ್ಲೈಮ್ಯಾಕ್ಸ್ ಸಾಂಗು. ಅದ್ರದ್ದು ವಾಟ್ ಈಸ್ ಹರ್ ಮೈಂಡ್ ಸೆಟ್, ನಾವು ಈ ಫಿಲ್ಮ್ ಅವ್ರ ಜರ್ನಿ ಮುಗಿದ ಮೇಲೆ ಅವಳು ಏನು ಸ್ಟೇಟಲ್ಲಿ ಇದ್ದಾಳೆ, ವಾಟ್ ಈಸ್ ಶೀ ನೌ, ಅದ್ರ ಮೇಲೆ ಬರ್ದಿರೋದೇ 2ನೇ ಸಾಂಗ್ ಮನವೇ ಇರುಳ ಕಾರಣ. ಇಟ್ ಇನ್ ದ ಲಾಸ್ಟ್. 3ನೇ ಸಾಂಗು ಇನ್ ಬಿಟ್ವೀನ್ ದ ಫಿಲಮ್. ಇಟ್ ಈಸ್ ಆಲ್ಸೋ ಎಮೋಷನ್ ಕನ್ವೇಯಿಂಗ್ ಸಾಂಗ್, ಅದು ಮಾಂಟ್ಯಾಕ್ ಸಾಂಗ್ ತರಾನೇ, ಬಟ್ ಇಟ್ ಇಸ್ ಇನ್ ದ ಮೂವ್ಮೆಂಟ್. ಇಟ್ಸ್ ಲೈಕ್ ಅ ಬ್ಯಾಕ್ ಗ್ರೌಂಡ್ ಸ್ಕೋರ್. ಇಟ್ಸ್ ನಾಟ್ ಲೈಕ್ ಅ ಸಾಂಗ್, ಇಟ್ಸ್ ಲೈಕ್ ಅ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸೊ ಆ 2 ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಐ ಕಾಂಟ್. ಶೋರ್ ಗಾಟ್ ಇಟ್ ಕೂಲ್. ಇನ್ನೊಂದು ಇಂಟ್ರೆಸ್ಟಿಂಗ್, ಯಾರೇ ನಾನು ಬರೀ ನಿಮ್ಮಿಂದ ತಿಳ್ಕೊಂಡೇ ಹೋಗೋದು ಇವತ್ತು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀರಿ. A lot of celebrities are now coming into the YouTube arena. ಅಲ್ವಾ? ನಿಮ್ದು YouTube ಚಾನಲ್ ಇದೆ. ಏನಾದ್ರ ಐಡಿಯಾ? ಸರ್ ಆ್ಯಕ್ಚುಲಿ ಹಂಗೆಲ್ಲ ನಾನು ಸ್ವಲ್ಪ ಹೇಳ್ಬೇಕು ಅಂದರೆ ಲೇಸಿ ಸರ್. ಸ್ವಲ್ಪ ನನ್ನನ್ನು ಯಾರಾದರೂ ಪುಷ್ ಮಾಡಿದ್ರೆ ಈ ಥರ ಇದಕ್ಕೆಲ್ಲ ರೀಲ್ಸ್ ಮಾಡೋದು ಅದೆಲ್ಲ ನಂಗೆ ಅಷ್ಟು ಇಲ್ಲ. ಸೊ ನಾನೇನು ಇದೇ ಮಾಡಬೇಕು ಅನ್ನೋ ಥರ ನಾನೇನೋ ಶುರು ಮಾಡಿತ್ತಂತೂ ಅಲ್ಲ. ಓಕೆ ನೋಡೋಣ, ದುಡ್ಡು ಬರುತ್ತೆ ಮಾಡೋಣ ಅನ್ನೋ ಥರದಲ್ಲೇ ನಾನು ಮಾಡಿದ್ದು. ಆ್ಯಂಡ್ ಇವಾಗಂತೂ ನಾನು ಸ್ಟಾಪ್ ಮಾಡಿ ನಾನು ಮಾಡ್ತಾ ಇಲ್ವಾ? ನನಗೆ ಅಲ್ಲಿ ಇಲ್ಲಿ ಬ್ಯಾಲೆನ್ಸ್ ಮಾಡೋದೇ ತುಂಬ ಕಷ್ಟ ಆಗಿದೆ. ಆ್ಯಂಡ್ ನನಗೆ ಅದು ತುಂಬ ರೆಗ್ಯುಲರ್ ಕಾಂಟೆಂಟ್ ಕೊಡೋಕೆ ಇಷ್ಟ ಆಗಲ್ಲ. ನಾನು ತುಂಬ ರೆಗ್ಯುಲರ್ ಕಾಂಟೆಂಟ್ ಕೊಟ್ಟೆ, ಎಲ್ಲರೂ ಮಾಡ್ತಾರೆ, ಹೋಮ್ ಟೂರ್ ಮಾಡ್ತಾರೆ ಎಲ್ಲ. ನಂಗೆ ಅದನ್ನು ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಐ ಜಸ್ಟ್ ಸ್ಟಾಪ್. ನಂಗೆ ಅದಕ್ಕೆ ಸ್ವಲ್ಪ ಅದಕ್ಕೆ ಅಂತ ಟೈಮ್ ಕೊಟ್ಟು ಸಮಥಿಂಗ್ ಇಂಟ್ರೆಸ್ಟಿಂಗ್ ಏನಾದ್ರು ಮಾಡೋಣ ಅಂತ ಸ್ವಲ್ಪ ಸ್ಟಾಪ್ ಮಾಡಿ. ನಾನು ಆ ಪ್ರಶ್ನೆನ ಒಂದು ಭಾಗ ಎಲ್ಲಿಂದ ತಂದೆ ಅಂದ್ರೆ, ಈಸ್ ದೇರ್ ಅ ಪಿಯರ್ ಪ್ರೆಷರ್ ಆಲ್ಸೋ? ಅಂದ್ರೆ ನಮ್ಮ ಕನ್ನಡದಲ್ಲೂ ಕೂಡ ಸುಮಾರು ಜನ ಹೀರೋಯಿನ್ಸ್ ದೇ ಹ್ಯಾವ್ ದೇರ್ ಓನ್ ಯೂಟ್ಯೂಬ್ ಚಾನಲ್ ಆಫ್ ದಟ್. ಪಿಯರ್ ಪ್ರೆಷರ್ ಅಂದ್ರೆ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಓಕೆ ನಾನು ಇವತ್ತಿನ ಒಬ್ಬ ಹೀರೋಯಿನ್ ಅಂದ್ರೆ ನಾನು ಇವೆಲ್ಲವೂ ಮಾಡ್ಬೇಕೇನೋ ಅನ್ನೋ ತರ ಒಂದು ಮೈಂಡ್ ಸೆಟ್ ಇತ್ತಾ? ಇಲ್ಲ ಸರ್, ಹಂಗೇನಿರ್ಲಿಲ್ಲ. ನಂಗೆ ಅದೇ ನಾನು ಹೇಳ್ದಂಗೆ ನನಗಂತೂ ಆ ಥರದ್ದೇನೋ ಐಡಿಯಾಸ್ ಅಂತ ಏನೋ ಇರಲಿಲ್ಲ. ಐ ಜಸ್ಟ್ ವಾಂಟ್ ಟು ಎಲ್ಲರೂ ಹೇಳ್ತಿದ್ರು, ಎಲ್ಲರೂ ಮಾಡ್ತಾರೆ, ಮಾಡು, ನೀನೊಂದು ಮಾಡಿ ನೋಡು ಅನ್ನೋ ಥರದಲ್ಲಿ ಮಾಡಿತ್ತು ಅಷ್ಟು ಬಿಟ್ಟರೆ ಬೇರೆ ಏನೋ ಇಂಟೆನ್ಷನ್ಸ್ ಅಂತ ಏನೂ ಇರಲಿಲ್ಲ. ಆ್ಯಂಡ್ ಅದಕ್ಕೆ ಇವಾಗ ಸ್ಟಾಪ್ ಮಾಡಿದ್ದೀನಿ. ನಂಗೆ ಆಗ್ತಾ ಇಲ್ಲ, ನಂಗೆ ಐ ನೀಡ್ ಬ್ರೇಕ್ ಅನ್ನೋದ್ರಲ್ಲಿ ನಾನು ಸ್ಟಾಪ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲ, ಐ ಥಿಂಕ್ ಒಂದು ಅರ್ನಿಂಗ್ ಅನ್ನೋದ್ರಲ್ಲಿ ನೋಡೋದಾದರೆ ಇಟ್ಸ್ ಅ ವೆರಿ ಗ್ರೇಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ಒಳ್ಳೆ ಫೇಮಲ್ಲಿ ಇದ್ದೀವಿ, ಲೈಮ್ ಲೈಟಲ್ಲಿ ಇದ್ದೀವಿ ಅನ್ನೋದಕ್ಕೆ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆ್ಯಂಡ್ ಅನ್ನೋ ಥರದಲ್ಲಿ ಓಕೆ ನಾನು ಒಂದು ನೋಡೋಣ ಅನ್ನೋ ಥರ. ನಿಜ ಸಿ ನಾನು ಇದನ್ನ ತಪ್ಪು ಸರಿ ನೋಡೋದೇ ಇಲ್ಲ. ಆಸ್ ಲಾಂಗ್ ಸಿ ಜನ ನೋಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಏನೋ ಸಿಗ್ತಾ ಇದೆ ಅದರಲ್ಲಿ ಅಂತ, ರೈಟ್? ಸೊ ನಾನು ಕಾಂಟೆಂಟ್ ಕೊಡ್ತಾ ಇದ್ದೀನಿ, ಜನ ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲೇ. ಅದು ನನ್ನ ಸಂಪಾದನೆಗೂ ಆಡ್ ಆಗ್ತಾ ಇದೆ ಅಂದ್ರೆ ಐ ಡೋಂಟ್ ಸಿ ದಟ್ ಆಸ್ ಅ ಪ್ರಾಬ್ಲಮ್. ಇನ್ಫ್ಯಾಕ್ಟ್ ನಾನು ಇನ್ನೊಂದು ಮೈ ಅಪ್ರೋಚ್ ಇಸ್ ಆಲ್ವೇಸ್ ದಿಸ್. ಓಕೆ, ಗೋಯಿಂಗ್ ಬ್ಯಾಕ್ ಟು ಮೈ ಕ್ವೆಶ್ಚನ್. ಈಗ ಇಫ್ ದಿಸ್ ಇಸ್ ದಿ ಗೇಮ್, ಇವತ್ತಿನ ಒಬ್ಬ ಆಕ್ಟರ್ ಆಕ್ಟ್ರೆಸ್ ಈ ಗೇಮ್ ಅನ್ನ ಆಡ್ಬೇಕು ಅಂದ್ರೆ ಆ ಗೇಮ್ ಅನ್ನ ಆಡ್ಲೇಬೇಕು. ನಾನು ಅದನ್ನು ತಪ್ಪು ಅಂತ ನೋಡಲ್ಲ. ಸೊ ಗ್ರೇಟ್. ದಿ ಲಾಸ್ಟ್ ಥಿಂಗ್ ಐ ವಾಂಟ್ ಟು ಸೇ, ನಿಮ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಐ ಥಿಂಕ್ ದಿಸ್ ವಾಸ್ ಐ ಡೋಂಟ್ ನೋ ಮೇ ಬಿ 10 months ಮುಂಚೆ ಕೊಟ್ಟ ಇಂಟರ್ವ್ಯೂನೋ ಏನೋ. ಅದರಲ್ಲಿ ಒಂದು ಮಾತು ಹೇಳಿದ್ರಿ, ಓಕೆ ಒಂದು ಆಪರ್ಚುನಿಟಿ ಇತ್ತು ಅನ್ನೋದಾದ್ರೆ ರಕ್ಷಿತ್ ಶೆಟ್ಟಿ ಅವ್ರ ಜೊತೆನೋ ಅಥವಾ ವಾಟ್ ಎವರ್ ಆ ಒಂದು ಗ್ರೂಪಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ. ವೈ? ವಾಟ್ ಇಸ್ ಅಂದ್ರೆ ರಕ್ಷಿತ್ ಶೆಟ್ಟಿ ಅನ್ನೋ ಅವರನ್ನೇ ತಗೊಳ್ಳೋದಾದ್ರೆ ಅವರ ಚಿತ್ರಗಳಲ್ಲಿ ಅಥವಾ ಅವರು ಮಾಡುವಂತಹ ಪ್ರೊಡ್ಯೂಸ್ ಮಾಡುವಂತಹ ಚಿತ್ರಗಳಲ್ಲಿ ವಾಟ್ ಇಸ್ ಇಟ್ ದಟ್ ಯು ಹ್ಯಾವ್ ಸೀನ್ ದಟ್ ಯು ಫೀಲ್ ರೈಟ್? ನನಗೆ ಅವ್ರ ಚಿತ್ರಗಳಲ್ಲಿ ತುಂಬ ರಿಯಾಲಿಟಿಗೆ ಹತ್ತಿರವಾಗಿರುವಂತಹ ಪಾತ್ರಗಳನ್ನ ನಾನು ನೋಡ್ತೀನಿ. ಉದಾಹರಣೆಗೆ ವೆರಿ ನ್ಯಾಚುರಾಲಿಟಿಗೆ ಬರೋದಾದರೆ, ತುಂಬ ಕನೆಕ್ಟಿಂಗ್ ಬರೋದಾದರೆ, ವೆರಿ ಸಿಂಪಲ್ ಎಕ್ಸಾಂಪಲ್ ಕಿರಿಕ್ ಪಾರ್ಟಿ ಕಾಲೇಜಲ್ಲಿ ನಡೆಯುವಂಥದ್ದು. ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್ ಕ್ಯಾರೆಕ್ಟರ್ಸ್ ಅದರಲ್ಲಿರೋದು. ಆ್ಯಂಡ್ ಆಲ್ಸೋ ಸಪ್ತಸಾಗರದ ಅಚ್ಚೆಯಲ್ಲೋ ಇಟ್ಸ್ ಅ ವೆರಿ ಸಿಂಪಲ್ ಕ್ಯಾರೆಕ್ಟರ್ಸು ಅಂತ ಆಡಂಬರ ಇಲ್ಲದಿರುವಂಥ ಕ್ಯಾರೆಕ್ಟರ್ಸ್. ಐ ವಾಂಟ್ ಟು ಬಿ ವೆರಿ ಸಿಂಪಲ್. ಅದಕ್ಕೆ
ಸಮಥಿಂಗ್ ಲೈಕ್ ಸಿಂಪಲ್ ಕ್ಯಾರೆಕ್ಟರ್ಸ್ ಮಾಡೋದಕ್ಕೆ ನನಗೆ ಇಷ್ಟ ಆ್ಯಂಡ್ ಸಿಂಪಲ್ ನ್ಯಾಚುರಲ್ ರಿಯಾಲಿಟಿಗೆ ಹತ್ರ ಆಗಿರುವಂಥ ಪಾತ್ರಗಳು ಮಾಡೋಕ್ಕೆ ಇಷ್ಟ. ಅವರ ಮೂವೀಸ್ಗಳೆಲ್ಲೆಲ್ಲೋ ನಾನು ಅದನ್ನು ನೋಡ್ತೀನೇನೋ ಅಂತ. ಆ್ಯಂಡ್ ಆಲ್ಸೋ ನಮ್ಮ ಅನುಶೋಚಿತದಲ್ಲೂ ಇಟ್ ಈಸ್ ವೆರಿ ಸಿಂಪಲ್ ಕ್ಯಾರೆಕ್ಟರ್. ಸೊ ಎಲ್ಲೂ ಏನೋ ರಿಚ್ ಆಗಿ ಕಾಣೋ ಥರದ್ದು ಏನೋ ಲುಕ್ ವೈಸ್ ಆಗಿರ್ಬೋದು, ಆರ್ ಎಲ್ಸ್ ಏನೋ ಕತೆ ವೈಸ್ ಆಗಿರ್ಬೋದು. ಸೊ ಅದೆಲ್ಲೋ ನನಗೆ ಆ ಒಂದು ರಿಯಾಲಿಟಿಗೆ ಹತ್ರ ಆಗಿದೆನೋ ಅಂತ ನನಗೊಂದು ಒಪಿನಿಯನ್. ಸೊ ಐ ವಾಂಟೆಡ್ ಟು ವರ್ಕ್. ಅರ್ಥ ಆಯ್ತು. ಸಾರಿ, ನಾನು ಆಗ್ಲೇ ಕೇಳಿದೆ, ನೀವು ಉತ್ತರ ಕೊಟ್ಟರೆ ಮಾಡ್ತೋಯ್ತು ನನಗೆ. ಅಂಶು ಅನ್ನೋ ಹೆಸರು ಯಾಕೆ ಅಂತ ಹೇಳಿದ್ರ? ಇನ್ನೂ ಹೇಳಿಲ್ಲ. ಅದು ಅಂಶು ಅಂದರೆ ಸರ್ ಲೈಕ್ ಫಸ್ಟ್ ಸೌಂಡಿಂಗೇ ಸರ್. ನಾನು ಇದು ಮಾಡಿದಾಗ ದೆನ್ ಐ ಲುಕ್ ದ ಮೀನಿಂಗ್ ಆಫ್ ದ, ಅಂದರೆ ಒಂದು ಹೆಸರು ಬಂದರೆ ಅದ್ರದ್ದು ಮೀನಿಂಗ್ ಚೆಕ್ ಮಾಡಿದ್ರೆ ಇಟ್ಸ್ ಲೈಟ್, ರೇ ಆಫ್ ಲೈಟ್ ಅಂತ. ಸೊ ನಮ್ಮ ಸಿನಿಮಾಗೆ ಪರ್ಫೆಕ್ಟ್ ಟೈಟ್ಲ್ ಅಂತ ಅನಿಸ್ತು. ಸೊ ಒಂದು ಡಾರ್ಕ್ ಲೈಫ್ ಬಾಳ್ದಿರೋ ಒಂದು ಹುಡುಗಿ, ಅವಳ ಲೈಫಲ್ಲಿ ಹೆಂಗೆ ಲೈಟ್ ಬಂತು, ಹೌ ಶಿ ಈಸ್ ಇನ್ ದ ಲೈಟರ್ ಟರ್ನ್ ಇನ್ ದ ಎಂಡ್, ಅದಕ್ಕೆ ಪರ್ಫೆಕ್ಟ್ ಅಂತ ಅನಿಸ್ತು. ಸೊ ವಾಟ್ ಆಫ್ಟರ್ ಅಂಶು ಫಾರ್ ಯು? ಬರಿತಾ ಇದ್ದೀನಿ ಸರ್. ಇಲ್ಲ ಸಿ ಓಕೆ ಕೂಲ್ ಸೂಪರ್. ಅಂಶು ಇಸ್ ರಿಲೀಸಿಂಗ್ ಆನ್ 21ನೇ ತಾರೀಕು ನವೆಂಬರ್. ಎಸ್ ಸರ್. ಆಲ್ ದಿ ವೆರಿ ಬೆಸ್ಟ್, ದಟ್ಸ್ ಆಲ್ ಐ ಕ್ಯಾನ್ ಸೇ. ಅಂಡ್ ಐ ರಿಯಲಿ ಹೋಪ್, ಆಯ್ತಾ, ಇದೊಂದು ಥಿಯರಿ ಇದೆ ವಿಚ್ ಇಸ್, ಈಗ ಇನ್ಸ್ಟಾಗ್ರಾಮಲ್ಲಿ ನನಗೆ ಏನೋ ಫಾಲೋಯಿಂಗ್ ಇರ್ಬೋದು, ಸೀರಿಯಲ್ಸ್ ಇಂದ ನನಗೆ ಏನೋ ಫಾಲೋಯಿಂಗ್ ಇರ್ಬೋದು, ಇದೆಲ್ಲ ಟಿಕೆಟ್ಸ್ ಆಗಿ ಕನ್ವರ್ಟ್ ಆಗಲ್ಲ ಅನ್ನೋ ಒಂದು ಲಾಜಿಕ್ಕು ಇದೆ. ತಕ್ಕ ಮಟ್ಟಿಗೆ ಅದು ನನಗೆ ಇಟ್ಸ್ ದರ್ ಐ ಸಿ ಸಮ್ ವ್ಯಾಲಿಡಿಟಿ ಇನ್ ಇಟ್ ಆಸ್ ವೆಲ್, ಬಟ್ ಹೋಪ್ಫುಲಿ ವಿ ಬ್ರೇಕ್ ದಟ್. ಆ್ಯಂಡ್ ನಿಮ್ಮ ಟಿವಿ ಸೀರಿಯಲಲ್ಲಿರೋ ನಿಮ್ಮ ಪಾಪ್ಯುಲಾರಿಟಿ ಮತ್ತು ಫಾಲೋಯಿಂಗ್ ಈ ಚಿತ್ರಕ್ಕೂ ಹೆಲ್ಪ್ ಆಗಲಿ ಅಂತ ಆಶಿಸ್ತಾ, ಗುಡ್ ಲಕ್ ಫಾರ್ 21st November. ಥ್ಯಾಂಕ್ ಯು ಸೊ ಮಚ್.